ಇವತ್ತು ನಾವು ಕಂಪ್ಲೀಟ್ ಬೇಸಿಕ್ಸ್ ನಿಂದ ಸೋಲಾರ್ದು ನಾನು ಕಂಪ್ಲೀಟ್ ಏನೇನ್ ನಾವು ಪ್ರಾಡಕ್ಟ್ಸ್ ಮಾಡ್ತಾ ಇದೀವಿ, ಯಾವ ತರ ಸರ್ವಿಸಸ್ ಇದೆ, ಕಾಸ್ಟಿಂಗ್ ಏನಿದೆ, ಪ್ರೈಸಿಂಗ್, ಪ್ರಾಡಕ್ಟ್ ಇನ್ಫಾರ್ಮೇಶನ್ ಎಲ್ಲ ಮಾಹಿತಿ ಹೇಳ್ತೇನೆ. ಇದು ರೆಕಾರ್ಡು ಆಗುತ್ತೆ. ಸೊ ನೀವು ಏನಾದ್ರು ಡೌಟ್ಸ್ ಇದ್ರೆ ಮತ್ತೆ ವಿಡಿಯೋದಲ್ಲಿ ನೋಡ್ಕೊಬಹುದು. ಆಯ್ತಾ? ಸೊ ಸೋಲಾರ್ ಅಂತ ಬಂದ ತಕ್ಷಣ ಏನೇನ್ ಮೈಂಡ್ ಅಲ್ಲಿ ಬರುತ್ತೆ ಜನರಿಗೆ? ಯಾವ ಯಾವ ತರ ಸೋಲಾರ್ ಒಂದು ವಾಟರ್ ಸೋಲಾರ್ ಇರುತ್ತೆ. ನೀವು ವಾಟರ್ ಬಿಲ್ ಎಲ್ಲ ಮಾಡಕ್ಕೆ ವಾಟರ್ ಇರುತ್ತಲ್ಲ, ಜಸ್ಟ್ ಜನರಲಿ ಎಲ್ಲರ ಮನೆಯಲ್ಲಿ ವಾಟರ್. ಆಮೇಲೆ ಎರಡನೇದು ಎಲೆಕ್ಟ್ರಿಕ್ ಸೋಲಾರ್. ಈ ಎಲೆಕ್ಟ್ರಿಕ್ ಸೋಲಾರ್ ಏನ್ ಡಿಫ್ರೆನ್ಸ್ ಅಂದ್ರೆ, ವಾಟರ್ ಸೋಲಾರ್ ಬರೀ ನೀರು ಬಿಸಿ ಆಗುತ್ತೆ ಅಷ್ಟೇ, ಅದ್ ಬಿಟ್ರೆ ಏನಿಲ್ಲ. ಇಲ್ಲಿ ಎಲೆಕ್ಟ್ರಿಕ್ ಸೋಲಾರ್ ಅಲ್ಲಿ ಕರೆಂಟ್ ಜನರೇಟ್ ಆಗುತ್ತೆ. ಈ ಕರೆಂಟ್ ಜನರೇಟ್ ಆಗಿದ್ದಾಗ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತಲ್ಲ, ಎಲೆಕ್ಟ್ರಿಕ್ ಕರೆಂಟ್ ಜನರೇಟ್ ಆಗುತ್ತೆ. ಸೊ ಈ ಎಲೆಕ್ಟ್ರಿಕ್ ಕರೆಂಟ್ ನ ನಾವು ಮನೆಯಲ್ಲಿ ಉಪಯೋಗಿಸ್ಕೋಬಹುದು. ಹೋಮ್ ಅಲ್ವಾ, ಎಲ್ಲೆಲ್ಲಿ ಯೂಸ್ ಮಾಡಬಹುದು? ಹೋಮ್ ಅಲ್ಲಿ ಯೂಸ್ ಆಗುತ್ತೆ. ಮತ್ತೆ ಕಮರ್ಷಿಯಲ್ ಕಮರ್ಷಿಯಲ್ ಅಂದ್ರೆ ಏನಾಗುತ್ತೆ? ಹಾ, ಅಂದ್ರೆ ಮಾರ್ಕೆಟ್ ಪ್ಲೇಸಸ್ ಎಲ್ಲಾ ಕಡೆ ಯೂಸ್ ಆಗುತ್ತೆ. ಮತ್ತೆ ಕರೆಂಟ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ? ಇಂಡಸ್ಟ್ರೀಸ್ ಅಲ್ಲಿ. ಇಂಡಸ್ಟ್ರಿಯಲ್ಲಿ ಮತ್ತೆ ಎಲ್ಲಿ ಯೂಸ್ ಆಗುತ್ತೆ? ಇದು ಪಂಪ್ ಸೆಟ್ಸ್. ಪಂಪ್ ಸೆಟ್ಸ್, ಸೋಲಾರ್ ಪಂಪ್, ಸೋಲಾರ್ ಪಂಪ್ ಎಲ್ಲ ಮಾಡ್ಬೋದು. ಅಂದ್ರೆ ಅಲ್ಲಿನೂ ಪವರ್ ಎಲೆಕ್ಟ್ರಿಸಿಟಿ ಉಪಯೋಗ ಇರುತ್ತೆ. ಮತ್ತೆ ಪೌಲ್ಟ್ರೀಸ್, ಹಾಸ್ಪಿಟಲ್ಸ್, ಹಾಸ್ಪಿಟಲ್, ಪೌಲ್ಟ್ರೀಸ್, ಸ್ಕೂಲ್ಸ್, ಹಾಸ್ಪಿಟಲ್ಸ್, ಸ್ಕೂಲ್ಸ್, ಆ ತರ ಎಲ್ಲಾನು. ಇನ್ ಯಾವ ಜಾಗ? ಕಾಲೇಜಸ್, ಸ್ಕೂಲ್, ಕಾಲೇಜ್, ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಸ್, ಓಕೆ, ಹಾಸ್ಟೆಲ್ಸ್, ಓಕೆ, ಸ್ಟ್ರೀಟ್ ಲೈಟ್ಸ್, ಸ್ಟ್ರೀಟ್ ಲೈಟ್, ಸಿಸಿ ಕ್ಯಾಮ್ರಾಸ್, ಲೈಟ್ಸ್, ಸಿಸಿ ಕ್ಯಾಮ್ರಾ. ಓಕೆ, ಸೊ ಸಿಸಿ ಕ್ಯಾಮ್ರಾ ಆಗ್ಲಿ, ಸ್ಟ್ರೀಟ್ ಲೈಟ್ಸ್, ಹಾಸ್ಪಿಟಲ್ಸ್, ಸ್ಕೂಲ್ಸ್, ಹಾಸ್ಪಿಟಲ್ಸ್, ಇಂಡಸ್ಟ್ರೀಸ್, ಸೋಲಾರ್ ಪಂಪ್ಸ್, ಕಮರ್ಷಿಯಲ್, ಹೋಮ್, ಎಲ್ಲಾ ಕಡೆ ಸೋಲಾರ್ ಪವರ್ ನ ಯೂಸ್ ಮಾಡಬಹುದು. ಓಕೆ, ರಿಮೋಟ್ ಏರಿಯಾದಲ್ಲಿನೂ ಯೂಸ್ ಮಾಡಬಹುದು ಅಲ್ವಾ? ಸೊ ಈ ತರ ಸೋಲಾರ್ ನಮ್ಗೆ ಗೊತ್ತಾಯ್ತು ಎಲ್ಲೆಲ್ಲಿ ಸೋಲಾರ್ ಯೂಸ್ ಆಗುತ್ತೆ ಅಂತ. ಕ್ಲಿಯರ್? ಸೋಲಾರ್ ಎಲ್ಲಿ ಯೂಸ್ ಆಗುತ್ತೆ? ಸೋಲಾರ್ ಪವರ್ ಜನರೇಟ್ ಆಗೋದು ಹೇಗೆ? ಸೋಲಾರ್ ಎನರ್ಜಿ ಜನರೇಟ್ ಆಗೋದು ಹೇಗೆ? ಬಿಸಿಲಿನಿಂದ. ಅಂದ್ರೆ ಸನ್ ಇದೆ, ಸನ್ ಲೈಟ್ ಬರ್ತಾ ಇದೆ. ಓಕೆ, ಸೊ ಇದು ನಿಮ್ಮ ಹತ್ರ ಒಂದು ಸೋಲಾರ್ ಪ್ಯಾನಲ್ ಅಂತ ಏನೋ ಇದೆ. ಓಕೆ, ಈ ಸೋಲಾರ್ ಪ್ಯಾನಲ್ ಮೇಲೆ ರೇಸ್ ಬೀಳುತ್ತೆ. ಬಿದ್ದಾಗ ಇದು ರಿಫ್ಲೆಕ್ಟ್ ಆಗುತ್ತೆ. ಅವಾಗ ಇಲ್ಲಿರೋ ಎಲೆಕ್ಟ್ರಾನ್ಸ್ ಅಂತ ಇರುತ್ತೆ, ಅದೇನಾಗುತ್ತೆ, ಅದ್ರ ಒಳಗಡೆ ಕರೆಂಟ್ ಫ್ಲೋ ಆಗೋದು ಸ್ಟಾರ್ಟ್ ಆಗುತ್ತೆ. ಕರೆಂಟ್ ಫ್ಲೋ ಸ್ಟಾರ್ಟ್ ಆಗಿದ್ದಾಗ ಆ ಕರೆಂಟ್ ನಾವೇನ್ ಮಾಡ್ತೀವಿ, ಮನೆಗೆ ಕೊಡ್ತೀವಿ. ಓಕೆ, ಸೊ ಇದು ಮನೆಗೆ ಆ ಕರೆಂಟ್ ಬರುತ್ತೆ. ಓಕೆ, ಸೊ ಈ ತರ ಸೋಲಾರ್ ಪ್ಯಾನಲ್ ಇಂದ ಮನೆಗೆ ಕರೆಂಟ್ ಜನರೇಟ್ ಆಗುತ್ತೆ. ಇಲ್ಲಿಗೆ ಕ್ಲೌಡ್ ಬಂದಿರುತ್ತೆ, ಕ್ಲೌಡ್ಸ್ ಬಂದಿರುತ್ತೆ, ಲೈಟ್ ಬರಲ್ಲ, ಸ್ವಲ್ಪ 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 ಲೈಟ್ ಬರುತ್ತೆ, ಸ್ವಲ್ಪ ಲೈಟ್ ಬೀಳುತ್ತೆ. ಅವಾಗ ಕರೆಂಟ್ ಜನರೇಟ್ ಆಗುತ್ತಾ ಆಗಲ್ವಾ? ಆಗುತ್ತೆ. ಲೈಟ್ ಬೆಳಕಿದ್ರು ಸಾಕು, ಡೈರೆಕ್ಟ್ ಲೈಟ್ ಸನ್ಲೈಟ್ ಇದ್ರೆ ಜಾಸ್ತಿ ಆಗುತ್ತೆ, ಡೈರೆಕ್ಟ್ ಸನ್ಲೈಟ್ ಇಲ್ಲ ಅಂದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ಪೂರ್ತಿ ಇದ್ದಾಗ 100% ಏನಾದ್ರು ಜನರೇಟ್ ಆಗೋದಿದ್ರೆ, ಇವಾಗ ನಿಮಗೆ 60% ಜನರೇಟ್ ಆಗುತ್ತೆ ಬೆಳಕಿದ್ರೆ. ಓಕೆ, 40% ಎಲೆಕ್ಟ್ರಿಸಿಟಿ ಡ್ರಾಪ್ ಆಗುತ್ತೆ, ಬಟ್ 60% ಜನರೇಟ್ ಆಗುತ್ತೆ. ಸೊ ಪವರ್ ಜನರೇಷನ್ ಕಂಪ್ಲೀಟ್ಲಿ ಸ್ಟಾಪ್ ಆಗಲ್ಲ. ಈವನ್ ಮಳೆ ಆಗ್ತಾ ಇದ್ರೆ ಎರಡು ಕಂಡೀಷನ್. ಮಳೆ ಆಗ್ತಾ ಇದ್ರೆ ಪೂರ್ತಿ ಡಾರ್ಕ್ ಆಗ್ಬಿಟ್ರೆ ಕರೆಂಟ್ ಜನರೇಷನ್ ಆಗಲ್ಲ ಟೈಮಲ್ಲಿ. ಆದ್ರೆ ಡಾರ್ಕ್ ಇಲ್ಲ, ಬೆಳಕಿದೆ, ಮಳೆ ಬೀಳ್ತಾ ಇದ್ರೆ ಕರೆಂಟ್ ಜನರೇಟ್ ಆಗುತ್ತೆ. ಓಕೆ, ಅಂದ್ರೆ ಬೆಳಕಿನಿಂದಾನೇ ಕರೆಂಟ್ ಜನರೇಟ್ ಆಗೋದು. ಕ್ಲಿಯರ್? 60% ಅವಾಗ ಒಂದ್ 60% ಆಗುತ್ತೆ. ಅಂದ್ರೆ 60 ಅಂದ್ರೆ ಎಕ್ಸಾಕ್ಟ್ 60 ಅಲ್ಲ, ಇದು 80 ಇರ್ಬೋದು, 90 ಇರ್ಬೋದು, ಎಷ್ಟಾದ್ರೂ ಇರ್ಬೋದು. ಲೈಟ್ ಮೇಲೆ 70 ಇರ್ಬೋದು, 60 ಇರ್ಬೋದು. ಓಕೆ, ಅದೇ ತರ ಕಡಿಮೆ ಆದ್ರೆ 50 ಆಗ್ಬೋದು. ಅಂದ್ರೆ ಒಂದೇ ಸತಿ 0 ಆಗಲ್ಲ, 50, 40 ಆ ತರ ಆಗ್ತಾ ಇರ್ಬೋದು. ಎಷ್ಟೋ ಒಂದ್ ಕಡೆ ಎಷ್ಟು ಮೋಡ ಇದೆ ಅದ್ರ ಮೇಲೆ ಡಿಪೆಂಡ್. ಓಕೆ, ಇವಾಗ ನೋಡಿ ಮೋಡ ಇದೆ ನೋಡಿ, ಅಲ್ಲಿ ನೋಡಿದ್ರೆ ಲೈಟ್ ಇದೆ ಸ್ಟಿಲ್. ಈ ಲೈಟ್ ಇಂದ ಜನರೇಟ್ ಆಗ್ತಾ ಇದೆ, 140-50% ಜನರೇಟ್ ಆಗ್ಬೋದು ಅಷ್ಟೇ.
ಕ್ಲಿಯರಾ? ಸೊ ಸೋಲಾರ್ ಎನರ್ಜಿ ಯಾವ ತರ ಜನರೇಟ್ ಆಗುತ್ತೆ ಅಂತ ನೋಡಿದ್ರಿ ಈಗ. ಫೋಟೋವೋಲ್ಟಿಕ್ ಸೆಲ್ಸ್ ಅಂತ ಹೇಳಿ ಅದು ಆ ಸೆಲ್ಸ್ ಇರುತ್ತಲ್ಲ ಸೋಲಾರ್ ಪ್ಯಾನೆಲ್ ಮೇಲೆ ಫೋಟೋವೋಲ್ಟಿಕ್ ಸೆಲ್ಸ್ ಆರ್ ಪಿವಿ ಸೆಲ್ಸ್ ಅಂತೀವಿ. ಪಿವಿ ಫೋಟೋವೋಲ್ಟಿಕ್ ಫೋಟೋವೋಲ್ಟಿಕ್ ಸೆಲ್ಸ್. ಈ ಸೆಲ್ಸ್ ನ ಫೋಟೋವೋಲ್ಟಿಕ್ ಸೆಲ್ಸ್ ಅಂತಾರೆ. ಫೋಟೋ ಅಂದ್ರೆ ಫೋಟಾನ್ಸ್ ಅಂದ್ರೆ ಇದೆ ಸನ್ಲೈಟ್ ನಿಂದ ವೋಲ್ಟೇಜ್ ಜನರೇಟ್ ಆಗೋದು ಫೋಟೋವೋಲ್ಟಿಕ್ ಸೆಲ್ಸ್. ಈ ಸೆಲ್ಸ್ ನಮ್ಮ ಹತ್ರ ಡಿಫ್ರೆಂಟ್ ಕ್ಯಾಟಗರಿ ಸೋಲಾರ್ ಪ್ಯಾನಲ್ಸ್ ಡಿಸೈನ್ ಮಾಡ್ತೀವಿ ಇದರಿಂದ. ಸೊ ನಮ್ಮ ಹತ್ರ ಇರೋ ಸೋಲಾರ್ ಪ್ಯಾನಲ್ಸ್ ಇದೆ ಅಲ್ಲ, ಒಂದು ಮೋನೋ ಅಂತೀವಿ. ಮೋನೋ ಸೋಲಾರ್ ಪ್ಯಾನಲ್. ಮೋನೋ ಸೋಲಾರ್ ಪ್ಯಾನಲ್ಸ್. ಮೋನೋ ಅಂದ್ರೆ ಇದು ಒನ್ ಸೈಡ್ ಮಾತ್ರ ಸೆಲ್ಸ್ ಕಾಣಿಸುತ್ತೆ. ಎರಡನೇ ಸೈಡ್ ನೋಡ್ಕೊಂಡ್ರೆ ವೈಟ್ ಸರ್ಫೇಸ್ ಇರುತ್ತೆ. ಈ ತರ ವೈಟ್ ಪ್ಲೇನ್ ಸರ್ಫೇಸ್, ಅಲ್ಲಿ ಸೆಲ್ಸ್ ಕಾಣಿಸಲ್ಲ. ಅದನ್ನ ಮೋನೋ ಸೋಲಾರ್ ಪ್ಯಾನಲ್ಸ್ ಅಂತಾರೆ. ಓಕೆ, ಇದು ಒಂದು ಟೈಪ್ ಕ್ಯಾಟಗರಿ. ಸೆಕೆಂಡ್ ಕ್ಯಾಟಗರಿ ಬೈಫೇಶಿಯಲ್. ಬೈಫೇಶಿಯಲ್ ಸೋಲಾರ್ ಪ್ಯಾನಲ್. ಇದನ್ನು ಮೋನೋ ಅಂತಾರೆ. ಬೈಫೇಶಿಯಲ್ ಮೋನೋ ಅಂತಾನು ಹೇಳ್ಬೋದು. ಬಟ್ ಬೈಫೇಶಿಯಲ್ ಮೋನೋ ಅಂದ್ರೆ ಈ ಸೈಡ್ ಸೆಲ್ಸ್ ಕಾಣಿಸುತ್ತೆ, ರಿವರ್ಸ್ ಸೈಡ್ ನೋಡಿದ್ರೆ ಬ್ಯಾಕ್ ಸೈಡ್ ನಿಂದಾನು ಹಿಂದೆನೂ ಕಾಣಿಸುತ್ತೆ. ಸೊ ಅವಾಗ ಏನಾಗುತ್ತೆ, ಈ ತರ ಸೆಲ್ಸ್ ಅಲ್ಲಿ ಪ್ಯಾನಲ್ ಈ ತರ ನಾವು ಈ ತರ ಇಡ್ತೀವಲ್ಲ ಸ್ಟ್ಯಾಂಡ್ ಮೇಲೆ. ಸೊ ಇವಾಗ ಸನ್ಲೈಟ್ ಹಿಂಗೆ ಬಿದ್ದು ಹೀಗೆ ಹೋಗುತ್ತೆ. ಸ್ವಲ್ಪ ರೇಸು ನೆಲೆ ಮೇಲೆ ಬಿದ್ದು ಮೇಲೆ ಹೋಗುತ್ತೆ. ಸನ್ಲೈಟ್ ಹೀಗೆ ನೆಲೆ ಮೇಲೆ ಬಿದ್ದು ಇಲ್ಲಿಗೆ ಆಗಿ ರಿಫ್ಲೆಕ್ಟ್ ಆಗುತ್ತೆ. ಸೊ ನಿಮ್ಗೆ ಏನಾಗುತ್ತೆ ಅಂದ್ರೆ ಮೇಲೇನು ಸನ್ ಪವರ್ ಬರ್ತಾ ಇದೆ, ರಿವರ್ಸ್ ಆರ್ಡರ್ ಅಲ್ಲಿ ಸನ್ ಪವರ್ ಬರ್ತಾ ಇದೆ. ಸೊ ಬೈಫೇಶಿಯಲ್ ಅಲ್ಲಿ ಎನರ್ಜಿ ಜಾಸ್ತಿ ಬರುತ್ತೆ. ಸೊ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಎಲೆಕ್ಟ್ರಿಕ್ ಕರೆಂಟ್ ಬೈಫೇಶಿಯಲ್ ಅಲ್ಲಿ ಜಾಸ್ತಿ ಆಗುತ್ತೆ, ಇದರಲ್ಲಿ ಕಡಿಮೆ ಆಗುತ್ತೆ. ಅದೆಲ್ಲ ನಾವು ಹೇಳ್ತೀವಿ ಹೇಗೆ ಅಂತ, ಅದು ಹೇಗೆ ಆಗುತ್ತೆ ಅಂತ. ಸೊ ಎಕ್ಸೆಸ್ ಆದ್ರೆ ಏನಾಗುತ್ತೆ ಎಲ್ಲ. ಸೊ ಈಗ ಇದು ಮೋನೋಫೇಶಿಯಲ್ ಆಯ್ತು, ಇದು ಬೈಫೇಶಿಯಲ್ ಆಯ್ತು. ಕ್ಲಿಯರ್? ಮೋನೋಫೇಶಿಯಲ್ ಪ್ಯಾನಲ್ಸ್ ಒನ್ ಸೈಡ್ ಇರುತ್ತೆ, ಬೈಫೇಶಿಯಲ್ ಎರಡು ಸೈಡ್ ಇರುತ್ತೆ. ಸೊ ಈಗ ಮೂರನೇ ಟೈಪ್ ಬಂದಿದೆ, ಅದನ್ನ ಹೇಳಿ ಟಾಪ್ ಕಾನ್ ಪ್ಯಾನಲ್ ಅಂತಾರೆ. ಟಾಪ್ ಕಾನ್ ಸೋಲಾರ್ ಪ್ಯಾನಲ್ ಇದು ಇನ್ನು ಹೈಯರ್ ಎಫಿಷಿಯನ್ಸಿ. ಇದು ಯಾವ ತರ ಇರುತ್ತೆ ಅಂದ್ರೆ ಈ ಬೈಫೇಶಿಯಲ್ ತರಾನೇ ಇರುತ್ತೆ. ಟಾಪ್ ಕಾನ್ ಬೈಫೇಶಿಯಲ್ ಅದು. ಓಕೆ, ಅದು ಎರಡ್ ಕಡೆನೂ ಆಗುತ್ತೆ. ಬಟ್ ಇದು ಬೇರೆ ಟೆಕ್ನಾಲಜಿನೇ ಬೇರೆ, ಇದು ಬೇರೆ ಟೆಕ್ನಾಲಜಿ. ಈ ಬೈಫೇಶಿಯಲ್ ಸೋಲಾರ್ ಪ್ಯಾನಲ್ ಅಂತ ಇರೋದು ಪಿ ಟೈಪ್ ಸೆಮಿ ಕಂಡಕ್ಟರ್ ಟೆಕ್ನಾಲಜಿ. ಪಿ ಟೈಪ್ ಇದು ಒಂದು ಸಾಫ್ಟ್ವೇರ್ ಟೆಕ್ನಾಲಜಿ. ಒಂದು ಟೆಕ್ನಾಲಜಿ ಏನಂದ್ರೆ ಪಿ ಟೈಪ್ ಸೆಮಿ ಕಂಡಕ್ಟರ್. ಈಗ ಟಾಪ್ ಕಾನ್ ಅಂತ ಇರೋದು ಎನ್ ಟೈಪ್ ಸೆಮಿ ಕಂಡಕ್ಟರ್. ಎನ್ ಟೈಪ್ ಇದು ಸೈನ್ಸ್ ಸ್ಟೂಡೆಂಟ್ಸ್ ಗೆ ಗೊತ್ತಾಗುತ್ತೆ. ಪಿ ಅಂಡ್ ಎನ್ ಅಂತ ಪ್ರೋಟಾನ್ ನ್ಯೂಟ್ರಾನ್. ಇದು ನ್ಯೂಟ್ರಾನ್ ಟೈಪ್ ಅಂದ್ರೆ ಇದು ಬೇರೆ ಟೈಪ್ ಆಫ್ ಟೆಕ್ನಾಲಜಿ, ಇದು ಬೇರೆ ಟೈಪ್ ಆಫ್ ಟೆಕ್ನಾಲಜಿ. ಸೊ ಈ ಟಾಪ್ ಕಾನ್ ಸೋಲಾರ್ ಪ್ಯಾನಲ್ಸ್ ಏನಿದೆ, ಇದು ಬೈಫೇಶಿಯಲ್ ಅಂತ ಇರೋದು ಪ್ರಾಪರ್ಟಿ. ಬರೀ ಬೈಫೇಶಿಯಲ್ ಅಂದ್ರೆ ಈ ಸೈಡ್ ನಿಂದ ಚಾರ್ಜ್ ಆಗುತ್ತೆ, ಆ ಸೈಡ್ ನಿಂದ ಚಾರ್ಜ್ ಆಗುತ್ತೆ. ಬಟ್ ಟಾಪ್ ಕಾನ್ ಅಂತ ಇರೋದು ಟೆಕ್ನಾಲಜಿನೇ ಬೇರೆ. ಓಕೆ, ಇದು ಪಿ ಟೈಪ್, ಇದು ಎನ್ ಟೈಪ್ ಟಾಪ್ ಕಾನ್. ಸೊ ಟಾಪ್ ಕಾನ್ ಅಂತ ಇರೋದು ಹೊಸ ಟೆಕ್ನಾಲಜಿ ಈಗ ಬಂದಿದೆ ಆ ಪ್ಯಾನಲ್ಸ್. ಇದರಲ್ಲಿ ಏನಾಗುತ್ತೆ ಅಂದ್ರೆ ಕಡಿಮೆ ಜಾಗದಲ್ಲಿ ಜಾಸ್ತಿ ಸೋಲಾರ್ ಪವರ್ ಜನರೇಟ್ ಆಗುತ್ತೆ. ಎನ್ ಟೈಪ್ ಮೀನ್ಸ್ ಪ್ಯಾನಲ್ ನೋಡಕ್ಕೂ ಹಂಗೆ ಇರುತ್ತೆ, ಸೇಮೇ ಎಲ್ಲ ನೋಡೋ ತರ. ಬಟ್ ಆ ಟೆಕ್ನಾಲಜಿ ಬೇರೆ ಇದ್ದಕ್ಕೆ ಜನರೇಷನ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದ್ರದ್ದು ಎಫಿಷಿಯನ್ಸಿ 19% ಇದ್ರೆ ಇದ್ರ ಎಫಿಷಿಯನ್ಸಿ ಬಂದು 21%. ಓಕೆ, ಇದು 21% ಬೈಫೇಶಿಯಲ್. ಈ ಟಾಪ್ ಕಾನ್ ಬಂದು 23% ಎಫಿಷಿಯನ್ಸಿ. ಎಫಿಷಿಯನ್ಸಿ ಅಂದ್ರೆ ಗೊತ್ತಲ್ವಾ? ಎಫಿಷಿಯನ್ಸಿ ಅಂದ್ರೆ ಕಡಿಮೆ ಊಟ ತಿಂದು ಜಾಸ್ತಿ ಕೆಲಸ ಮಾಡೋದು ಎಫಿಷಿಯನ್ಸಿ. ಸೊ ಇದು ಕಡಿಮೆ ಲೈಟ್ ಅಲ್ಲ ಜಾಸ್ತಿ ಎನರ್ಜಿ ಕೊಡುತ್ತೆ. ಸೊ ಇದು ಎಫಿಷಿಯನ್ಸಿ ಜಾಸ್ತಿ, ಇದ್ರ ಕಡಿಮೆ. ಸೊ ಪ್ರೈಸ್ ಇದ್ರದ್ದು ಕಡಿಮೆ, ಇದ್ರ ಪ್ರೈಸ್ ಜಾಸ್ತಿ. ಓಕೆ, ಕ್ಲಿಯರಾ? ಹೇಳಿ ಏನಾದ್ರೂ ಡೌಟ್ ಇದ್ರೆ. ಸೊ ಸೋಲಾರ್ ಪ್ಯಾನಲ್ಸ್
ಯಾವ ತರದಿದೆ, ನಾವು ಏನೇನ್ ಸೋಲಾರ್ ಪ್ಯಾನಲ್ಸ್ ನ ಡೀಲ್ ಮಾಡ್ತಾ ಇದೀವಿ, ಅದ್ರಲ್ಲಿ ಏನ್ ಟೆಕ್ನಾಲಜಿ ಡಿಫ್ರೆನ್ಸ್ ಇದೆ ಹೇಳಿದ್ರು. ಆಯ್ತಾ? ಸೋಲಾರ್ ಪ್ಯಾನಲ್ಸ್ ಬಗ್ಗೆ ಗೊತ್ತಾಯ್ತು. ಸೊ ಇವಾಗ ನಾವೇನ್ ನೋಡ್ಬೇಕು, ಆ ಸೋಲಾರ್ ಎನರ್ಜಿ ಜನರೇಟ್ ಆಗಿದ್ದು ಯಾವ ತರ ಕರೆಂಟ್ ಅದು. ಸೋಲಾರ್ ಪವರ್ ಇರುತ್ತಲ್ಲ, ಜನರೇಟ್ ಆಗೋದು ಸನ್ ನಿಂದ ಅಲ್ವಾ? ಸನ್ ನಿಂದ ನಮ್ಗೆ ಜನರೇಟ್ ಆಗ್ತಿರೋದು ಪವರ್ ಏನಿರುತ್ತೋ ಇದು ಪಿ ವಿ ಪ್ಯಾನಲ್ಸ್ ಅಲ್ವಾ? ಸೊ ಈ ಕರೆಂಟ್ ನ ನಾವು ಡಿ ಸಿ ಪವರ್ ಅಂತೀವಿ. ಡಿ ಸಿ ಇದು ಪ್ಲಸ್ ಇದು ಮೈನಸ್ ಅಂತ 2 ವೈರ್ಸ್ ಬರುತ್ತೆ. ಒಂದ್ ಪ್ಯಾನಲ್ ಇಂದ 2 ವೈರ್ ಬರುತ್ತೆ. ಆ ವೈರ್ ನಿಂದ ಬರ್ತಿರೋ ಕರೆಂಟ್ ಇರುತ್ತಲ್ಲ, ಇದು ಡಿ ಸಿ ಪವರ್. ನಮ್ಮ ಹತ್ರ 2 ಪವರ್ಸ್ ಇರುತ್ತೆ, ಡಿ ಸಿ ಪವರ್, ಎ ಸಿ ಪವರ್. ಇದು ಪವರ್. ಸೊ ಡಿ ಸಿ ಪವರ್ ಇಸ್ ಡೈರೆಕ್ಟ್ ಕರೆಂಟ್. ಡೈರೆಕ್ಟ್ ಕರೆಂಟ್. ಇದು ಆಲ್ಟರ್ನೇಟ್ ಕರೆಂಟ್. ಓಕೆ, ಆಲ್ಟರ್ನೇಟ್ ಕರೆಂಟ್ ಸೈನಸೈಡಲ್ ತರ ಈ ತರ ಕರೆಂಟ್ ಈಗ ಹೋಗುತ್ತೆ. ಓಕೆ, ಡೈರೆಕ್ಟ್ ಕರೆಂಟ್ ಸ್ಟ್ರೇಟ್ ಲೈನ್ ಇದೆ. ಓಕೆ, ಈಗ ನಾವು ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ ಎಲ್ಲ ಎಕ್ವಿಪ್ಮೆಂಟ್ಸ್, ಫ್ಯಾನು, ಲೈಟು, ಟಿವಿ ಎಲ್ಲ ಎಲ್ಲ ಆಕ್ಸೆಸ್ ಏನೇನ್ ಲೈಟ್ ಟೈಮ್ ಅಪ್ಲೈನ್ಸಸ್ ಏನೇನ್ ಯೂಸ್ ಮಾಡ್ತೀವಲ್ಲ, ಎಲ್ಲ ಅಪ್ಲೈನ್ಸಸ್ ಎ ಸಿ ಕರೆಂಟ್ ಮೇಲೆ ವರ್ಕ್ ಆಗುತ್ತೆ. ಎಲ್ಲ ಅಪ್ಲೈನ್ಸಸ್ ಮನೆಯದು ವರ್ಕ್ ಆಗೋದು ಎ ಸಿ ಪವರ್ ಅಲ್ಲಿ. ಡಿ ಸಿ ಪವರ್ ಅಲ್ಲಿ ಈ ಟಾರ್ಚ್ ಲೈಟ್ ಎಲ್ಲ ಇರುತ್ತಲ್ಲ, ನೀವು ಎಲ್ಲೆಲ್ಲಿ ಬ್ಯಾಟ್ರಿ ಯೂಸ್ ಮಾಡ್ತೀರಲ್ಲ, ಅದೆಲ್ಲ ಡಿ ಸಿ ಪವರ್ ಅಲ್ಲಿ ರನ್ ಆಗೋ ಅಪ್ಲೈನ್ಸಸ್. ಬ್ಯಾಟ್ರೀಸ್ ಯೂಸ್ ಮಾಡ್ಕೊಂಡು ನೀವು ಯೂಸ್ ಮಾಡ್ತೀರಲ್ಲ, ಈಗ ಟಾರ್ಚ್ ಲೈಟ್ ಇರುತ್ತೆ, ಏನ್ ಮಾಡ್ತೀರಾ, ಬ್ಯಾಟ್ರಿ ಹಾಕ್ತೀರಾ, ಟಾರ್ಚ್ ಲೈಟ್ ಆನ್ ಮಾಡ್ತೀರಾ, ವರ್ಕ್ ಆಗುತ್ತೆ, ಅದು ಡಿ ಸಿ ಪವರ್. ಓಕೆ, ನಾವು ಮೊಬೈಲ್ ಚಾರ್ಜ್ ಮಾಡ್ತೀವಿ, ಅದು ಡಿ ಸಿ ಪವರ್. ಓಕೆ, ಸೊ ಆ ತರ ಚಿಕ್ಕ ಪುಟ್ಟ ಸುಮಾರು ಐಟಮ್ಸ್ ಇರುತ್ತೆ. ಯಾಕೆ ನಾವು ಚಾರ್ಜ್ ಮಾಡೋದು ಏನ್ ಚಾರ್ಜ್ ಮಾಡ್ತಾ ಇದೀವಿ ಮೊಬೈಲ್ ನ? ಮೊಬೈಲ್ ಏನ್ ಚಾರ್ಜ್ ಮಾಡ್ತೀವಿ? ನಿಮ್ಮ ಹತ್ರ ಮೊಬೈಲ್ ಬ್ಯಾಟ್ರಿನ ಚಾರ್ಜ್ ಮಾಡ್ತೀರಾ. ಸೊ ಬ್ಯಾಟ್ರಿನ ಚಾರ್ಜ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಏನ್ ಬೇಕು? ಡಿ ಸಿ ಪವರ್ ಮಾತ್ರ ಬೇಕು. ಎ ಸಿ ನಿಂದ ಬ್ಯಾಟ್ರಿ ಚಾರ್ಜ್ ಆಗಲ್ಲ. ಚಾರ್ಜಿಂಗ್ ಎಲ್ಲಾನು ಬ್ಯಾಟ್ರೀಸ್ ಏನಾದ್ರೂ ಚಾರ್ಜ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಬೇಕಾಗಿರೋದೇ ಡಿ ಸಿ. ಬ್ಯಾಟ್ರಿನಿಂದ ಪವರ್ ತಗೋಬೇಕಂದ್ರು, ಬ್ಯಾಟ್ರಿಗೆ ಪವರ್ ಕೊಡ್ಬೇಕಂದ್ರು ಡಿ ಸಿನೇ ಬೇಕು. ಇಲ್ಲಿ ಸೋಲಾರ್ ಪ್ಯಾನಲ್ ಇಂದ ಬರ್ತಿರೋ ಕರೆಂಟ್ ಡಿ ಸಿನೇ, ಬ್ಯಾಟ್ರಿಗೆ ಬೇಕಾಗಿರೋ ಕರೆಂಟ್ ಡಿ ಸಿನೇ. ಈ ಎರಡು ಬಿಟ್ರೆ ಏನ್ ಡೈರೆಕ್ಟ್ ಅಪ್ಲೈನ್ಸಸ್ ಇರುತ್ತಲ್ಲ ರನ್ ಆಗೋದು, ಲೈಕ್ ಫ್ಯಾನು, ಲೈಟು, ಟಿವಿ, ಇದ್ರಲ್ಲಿ ಬ್ಯಾಟ್ರೀಸ್ ಇಲ್ಲ, ಇದು ಡೈರೆಕ್ಟ್ ರನ್ ಆಗ್ತಿದೆ. ಕರೆಂಟ್ ಇದ್ರೆ ರನ್ ಆಗುತ್ತೆ, ಕರೆಂಟ್ ಇಲ್ಲ ಅಂದ್ರೆ ಆಫ್ ಆಗ್ಬಿಡುತ್ತೆ. ಆ ತರ ಅಪ್ಲೈನ್ಸಸ್ ಎಲ್ಲ ಅದು ಎ ಸಿ ಅಪ್ಲೈನ್ಸಸ್. ಓಕೆನಾ? ಕ್ಲಿಯರ್? ಈಗ ನಿಮ್ಮ ಹತ್ರ ಸೋಲಾರ್ ಪ್ಯಾನಲ್ ಇದೆ. ಸೋಲಾರ್ ಪ್ಯಾನಲ್ ನಿಂದ ಪವರ್ ಜನರೇಟ್ ಆಗಿದೆ. ಓಕೆ, ಇಲ್ಲಿಂದ ಪವರ್ ಜನರೇಟ್ ಆಗ್ಬಿಟ್ಟಿದೆ. ಈ ಪವರ್ ನ ನೀವು ಡೈರೆಕ್ಟ್ಲಿ ಮನೆಗೆ ಕೊಡಕ್ ಆಗುತ್ತಾ? ಮನೆಗೆ ಕೊಡಕ್ಕೆ ಆಗಲ್ಲ. ಸೊ ನಾವೇನ್ ಮಾಡ್ಬೇಕು, ಇದನ್ನ ಎ ಸಿ ಅಲ್ಲಿ ಕನ್ವರ್ಟ್ ಮಾಡ್ಬೇಕು. ಸೊ ಇದನ್ನ ನಾವೇನ್ ಮಾಡ್ತೀವಿ, ಎ ಸಿ ಕನ್ವರ್ಟ್ ಮಾಡಿ, ಅಂದ್ರೆ ಡಿ ಸಿ ನಿಂದ ಎ ಸಿ ಕನ್ವರ್ಟರ್ ನ ಯೂಸ್ ಮಾಡ್ತೀವಿ. ಡಿ ಸಿ ಟು ಎ ಸಿ ಅಂದ್ರೆ ಡಿ ಸಿ ಟು ಎ ಸಿ ಕನ್ವರ್ಟ್ ಮಾಡಿ ಅದನ್ನ ಏನ್ ಮಾಡುತ್ತೆ, ನಮ್ಗೆ ಎ ಸಿ ಕರೆಂಟ್ ನ ಕೊಡುತ್ತೀವಿ. ಡಿ ಸಿ ತಗೊಂಡು ಎ ಸಿ ಕನ್ವರ್ಟ್ ಮಾಡಿ ಎ ಸಿ ಪವರ್ ನ ಕೊಡೋದು, ಅದನ್ನ ಇನ್ವರ್ಟರ್ ಅಂತೀವಿ. ಇದ್ರ ಹೆಸರೇನು? ಇನ್ವರ್ಟರ್. ಯು ಪಿ ಎಸ್, ಸ್ವಲ್ಪ ಜನ ಯು ಪಿ ಎಸ್ ಅಂತಾರೆ, ಇನ್ವರ್ಟರ್ ಅಂತಾರೆ. ಸೊ ಇದೆಲ್ಲ ನಮ್ಗೆ ಏನ್ ಮಾಡುತ್ತಂದ್ರೆ ಡಿ ಸಿ ನ ಎ ಸಿ ಅಲ್ಲಿ ಕನ್ವರ್ಟ್ ಮಾಡಿ ಕೊಡೋ ಡಿವೈಸ್. ಸೊ ಈ ದೊಡ್ಡ ಜನರೇಟರ್ಸ್ ಯೂಸ್ ಮಾಡ್ತಾರಲ್ಲ, ಅದು ಇದಕ್ಕೆ ಬರ್ತಾ? ಜನರೇಟರ್ ಡಿ ಸಿ ಪವರ್ ಜನರೇಟ್ ಆಗಿದ್ದನ್ನ ಎ ಸಿ ಅಲ್ಲಿ ಕಲಿಸ್ತಾರೆ. ಸೊ ಅಲ್ಲಿ ಜನರೇಟರ್ ಅಲ್ಲಿ ಏನಾಗುತ್ತೆ, ಜನರೇಟ್ ಮಾಡುತ್ತೆ. ಸೊ ಅದು ಎ ಸಿ ಕರೆಂಟ್ ನ ಜನರೇಟ್ ಮಾಡಿ ಕೊಡೋದು. ಡಿಸಿ ಇದನ್ನ ಜನರೇಟ್ ಮಾಡುತ್ತಾ? ಜನರೇಟ್ ಆಗೋದು ಅದು ಒಳಗಡೆನೆ ಎ ಸಿ ಕನ್ವರ್ಟ್ ಆಗುತ್ತೆ. ಅದ್ರ ಒಳಗಡೆನೆ ಎ ಸಿ ಕನ್ವರ್ಟ್ ಆಗಿ ಬರೋದು, ಅದು ಎ ಸಿ ಕರೆಂಟ್ ಜನರೇಟ್ ಮಾಡುತ್ತೆ. ಡಿ ಸಿ ಜನರೇಟ್ ಮಾಡಲ್ಲ, ಮಾಡೋದೇ ಎ ಸಿ ಜನರೇಷನ್. ಅದು ಯಾಕೆ, ಅದು ಟೆಕ್ನಾಲಜಿನೇ ಬೇರೆ, ಹೇಳ್ತೀನಿ ನೆಕ್ಸ್ಟ್.
ಓಕೆ, ಸೊ ಇನ್ವರ್ಟರ್ ನಮ್ಗೆ ಯಾಕೆ ಬೇಕು? ಡಿಸಿ ನ ಕನ್ವರ್ಟ್ ಮಾಡಿ ಎಸಿ ಮಾಡ್ಲಿಕ್ಕೆ, ಆಮೇಲೆ ಎಸಿ ಪವರ್ ಬರುತ್ತೆ. ಈ ಎಸಿ ಪವರ್ ನ ನಾವು ಮನೆಯಲ್ಲಿ ಡೈರೆಕ್ಟ್ಲಿ ಕೊಟ್ಟು ಯೂಸ್ ಮಾಡಬಹುದು. ಓಕೆ, ಡಿಸಿ ಪವರ್ ನ ಡೈರೆಕ್ಟ್ ಯೂಸ್ ಮಾಡಕ್ ಆಗಲ್ಲ. ನಿಮ್ಮ ಹತ್ರ ಏನೋ ಚಿಕ್ಕ ಚಿಕ್ಕ ಲೈಟ್ಸ್ ಇದೆ, ಡಿಸಿ ಲೈಟ್ಸ್, ಡಿಸಿ ಫ್ಯಾನ್ ಅಂತಾನು ಸಿಗುತ್ತೆ. ಆ ತರ ಸಿಕ್ಕಿದ್ರೆ ಅವಾಗ ನಿಮ್ಗೆ ಇನ್ವರ್ಟರ್ ಅವಶ್ಯಕತೆ ಇಲ್ಲ, ನೀವು ಡೈರೆಕ್ಟ್ಲಿ ಸೋಲಾರ್ ಪ್ಯಾನಲ್ ನಿಂದ ಕನೆಕ್ಟ್ ಮಾಡಬಹುದು. ಅದು ಹೇಳ್ತೀನಿ ನೋಡಿ. ಈಗ ನಿಮ್ಗೆ ಡಿಸಿ ಪವರ್ ರಿಕ್ವೈರ್ಮೆಂಟ್ ಇದೆ. ನನ್ನ ಹತ್ರ ನನ್ನ ಮನೆಯಲ್ಲಿ ಒಂದು 5 ಡಿಸಿ ಲೈಟ್ಸ್ ಇದೆ, ಡಿಸಿ ಫ್ಯಾನ್ ಇದೆ. ಓಕೆ, ನನ್ಗೆ ಇಷ್ಟೇ ಅವಶ್ಯಕತೆ ಇದೆ ಯೂಸ್ ಮಾಡ್ಬೇಕಂತ. ಅವಾಗ ನಾನು ಈ ಸೋಲಾರ್ ಪ್ಯಾನಲ್ ಇಂದ ಡೈರೆಕ್ಟ್ಲಿ ಮನೆಗೆ ಕೊಡ್ಬೋದಾ ಡಿಸಿ? ಈ ಡಿಸಿ ಪವರ್ ಕೊಡ್ಬೋದಾ? ಕೊಡಕ್ ಆಗಲ್ಲ. ಯಾಕೆ ಕೊಡಕ್ ಆಗಲ್ಲ ಅಂದ್ರೆ, ಡೈರೆಕ್ಟ್ಲಿ ಕೊಟ್ರೆ ಇಲ್ಲಿ ಬಿಸಿಲು ಬರೋದು ಹೋಗೋದು ಇರುತ್ತಲ್ವಾ, ಸೊ ಪವರ್ ಏನಾಗುತ್ತೆ, ಜನರೇಷನ್ ಹಿಂಗೆ ಸ್ಟ್ರೇಟ್ ಲೈನ್ ಬರುತ್ತೆ, ಲೈನ್ ಮತ್ತೆ ಡಾಟ್ 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 ಹಂಗಾಗಿ ಮತ್ತೆ ಲೈನ್ ಹಿಂಗ್ ಬರುತ್ತೆ ಕರೆಂಟ್. ಸೊ ಅವಾಗ ಏನಾಯ್ತು, ಕರೆಂಟ್ ಬಂದು ಹೋಗು ಆಗ್ತಿದೆ ಅಲ್ಲ. ನಿನ್ ಲೈಟ್ಸ್ ಏನಾಗುತ್ತೆ, ಟ್ವಿಂಕಲ್ ತರ ಆಗ್ತಾ ಇರುತ್ತೆ, ಆಮೇಲೆ ಏನಾಗುತ್ತೆ, ಟ್ವಿಂಕ್ಲಿಂಗ್ ಆಗ್ತಾ ಸ್ಟಾಪ್ ಆಗಿ ಲೈಟ್ ಹೋಗುತ್ತೆ. ಸೊ ನಾವು ಅದನ್ನ ಡೈರೆಕ್ಟ್ಲಿ ಅದಕ್ಕೆ ಕನೆಕ್ಟ್ ಮಾಡಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಡಿಸಿ ನ ಡೈರೆಕ್ಟ್ಲಿ ಯೂಸ್ ಮಾಡ್ಬೇಕಂತ ಇದ್ರುವೆ ನಾವು ಏನ್ ಮಾಡ್ತೀವಿ, ಸ್ಟೆಬಿಲೈಸ್ ಮಾಡಕ್ಕೆ ಆ ಪವರ್ ನ ಒಂದು ಬ್ಯಾಟ್ರಿಗೆ ಕನೆಕ್ಷನ್ ಕೊಡ್ತೀವಿ. ಇಲ್ಲಿ ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ತೀವಿ. ಸೊ ಈಗ ಏನಾಗುತ್ತೆ, ಇದು ಚೂರ್ 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 ಅಂದ್ರೆ ಹನಿ 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 ಅಂತ ಬರ್ತಾ ಇರುತ್ತಲ್ಲ, ಸ್ಮಾಲ್ ಡ್ರಾಪ್ಸ್ ಆಫ್ ಕರೆಂಟ್, ಅದೆಲ್ಲ ಹೋಗಿ ಇಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ ಬ್ಯಾಟ್ರಿಯಲ್ಲಿ. ಓಕೆ, ನಾವು ಈಗ ಫ್ಯಾನ್ ಲೈಟ್ಸ್ ಟಿವಿ ರನ್ ಮಾಡ್ಬೇಕಂದ್ರೆ ಇದರಿಂದ ಕನೆಕ್ಟ್ ಮಾಡ್ತೀವಿ ಬ್ಯಾಟ್ರಿನಿಂದ. ಅವಾಗ ಏನಾಗುತ್ತೆ, ಇಲ್ಲಿಂದ ಚೂರ್ ಚೂರ್ ಬಂದಿದ್ದೆಲ್ಲ ಸ್ಟೋರ್ ಆಗ್ತಾ ಹೋಗುತ್ತೆ, ಸ್ಟೋರ್ ಆಗಿದ್ದೆಲ್ಲ ನಾವು ಯೂಸ್ ಮಾಡ್ಕೊಂತ ಇರ್ತೀವಿ. ಈಗ ಸ್ಟೇಬಲ್ ಆಗುತ್ತೆ, ಗೊತ್ತಾಯ್ತಾ? ಅದಕ್ಕೆ ಬ್ಯಾಟ್ರಿ ಅವಶ್ಯಕತೆ ಇದೆ. ಬ್ಯಾಟ್ರಿ ಹಾಕಿಲ್ಲ, ಡೈರೆಕ್ಟ್ಲಿ ಸೋಲಾರ್ ಪ್ಯಾನಲ್ ಕನೆಕ್ಟ್ ಮಾಡಿದ್ರೆ ಹೋಗುತ್ತೆ ಬೇಗ. ಬ್ಯಾಟ್ರಿ ಕನೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಸ್ಟೋರ್ ಆಗುತ್ತೆ, ಸ್ಟೋರ್ ಆದ್ಮೇಲೆ ನಾವು ಯೂಸ್ ಮಾಡ್ತೀವಿ. ಕ್ಲಿಯರ್? ಸೊ ಈಗ ಬ್ಯಾಟ್ರಿ ಚಾರ್ಜ್ ಆಗ್ಬೇಕು ಅಂದ್ರೆ ಬ್ಯಾಟ್ರಿ ಸ್ವಲ್ಪ ಇಷ್ಟ ಆಗ್ಬೇಕು, ಅಷ್ಟೇ ಆಗ್ಬೇಕು. ಬ್ಯಾಟ್ರಿ 100% ಚಾರ್ಜ್ ಆಗಿ ನಾನು ಇನ್ನೂ ಹೊಟ್ಟೆ ತುಂಬಿದ್ರು ಇನ್ಸ್ತಾ ಇದ್ರೆ ಏನಾಗುತ್ತೆ, ಸಿಸ್ಟಮ್ ಹಾಳಾಗುತ್ತೆ. ಸೊ ನಾವೇನ್ ಮಾಡ್ಬೇಕು, ಇಲ್ಲಿ ಒಂದು ಕಂಟ್ರೋಲರ್ ಇರಬೇಕು. ಅದನ್ನ ಚಾರ್ಜ್ ಕಂಟ್ರೋಲರ್ ಅಂತಾರೆ. ಅಂದ್ರೆ ಈ ಚಾರ್ಜ್ ಎಷ್ಟ ಆಗ್ಬೇಕಂತ ಇರೋದನ್ನ ಕಂಟ್ರೋಲ್ ಮಾಡೋದು, ಚಾರ್ಜ್ ಕಂಟ್ರೋಲರ್. ಇದು ಡಿಸಿ ಚಾರ್ಜ್ ಕಂಟ್ರೋಲರ್. ಅದನ್ನ ಕನೆಕ್ಟ್ ಮಾಡಿ ಬ್ಯಾಟ್ರಿ ಕನೆಕ್ಟ್ ಮಾಡ್ತೀವಿ, ಮಾಡ್ಬಿಟ್ಟು ಅವಾಗ ಲೈಟ್ಸ್ ಫ್ಯಾನ್ಗೆ ಡಿಸಿ ಫ್ಯಾನ್ಸ್ ಕೊಟ್ರೆ ವರ್ಕ್ ಆಗುತ್ತೆ. ಅವಶ್ಯಕತೆ ಗೊತ್ತಾಯ್ತಲ್ಲ, ಬ್ಯಾಟ್ರಿ ಅವಶ್ಯಕತೆ ಯಾಕೆ ಬಂತು, ಡಿಸಿ ಚಾರ್ಜ್ ಕಂಟ್ರೋಲರ್ ಯಾಕೆ ಅವಶ್ಯಕತೆ ಬಂತು? ಯಾಕಂದ್ರೆ ಹೊಟ್ಟೆ ತುಂಬಾರ್ದು, ಫುಲ್ ಎಷ್ಟು ಬೇಕು ಅಷ್ಟೇ ಕೊಡ್ಬೇಕು, ಅದೇ ಕಂಟ್ರೋಲ್ ಮಾಡುತ್ತೆ. ಇದು ಆಟೋಮೆಟಿಕ್, ಎಲ್ಲ ಆಟೋಮೆಟಿಕ್. ಓಕೆ, ಸೊ ಡಿಸಿ ಅಲ್ಲಿ ವರ್ಕ್ ಆಗ್ಬೇಕಂದ್ರೆ ಈ ಸಿಸ್ಟಮ್ ಬೇಕು. ಕ್ಲಿಯರ್? ಸೊ ಈಗ ಎಸಿ ಪವರ್ ಇದ್ರೆ ನಾವು ಡೈರೆಕ್ಟ್ಲಿ ಎಸಿ ಪವರ್ ಯೂಸ್ ಮಾಡ್ಬೇಕಂದ್ರೆ ಸೋಲಾರ್ ನ ಯಾವ ತರ ಯೂಸ್ ಮಾಡ್ಬೇಕಂದ್ರೆ, ಸೋಲಾರ್ ಪ್ಯಾನಲ್ಸ್ ಇರುತ್ತೆ. ಓಕೆ, ಸನ್ಲೈಟ್ ಬಿಟ್ಟು ಓಕೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗಿದೆ, ಬಟ್ ಇದೂನು ಚೂರ್ 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 ಅಂತಾನೆ ಆಗುತ್ತೆ. ಹೀಗೆ ಕರೆಂಟ್ ಬಂತು, ಸ್ಟಾಪ್ ಆಯ್ತು, ಮತ್ತೆ ಬಂತು, ಮತ್ತೆ ಮತ್ತೆ ಬರ್ತಾ ಇದೆ. ಆ ತರ ಎಸಿ ಪವರ್ ಜನರೇಟ್ ಆಗ್ಬೇಕು ಅಂದ್ರೆ ಪಾರ್ಟ್ ಬೈ ಪಾರ್ಟ್ ಆಗುತ್ತೆ. ಇದನ್ನ ಕನ್ವರ್ಟ್ ಮಾಡಿದ್ರೆ ಸೊ ಡಿಸಿನೇ ಬರೋದಲ್ಲ, ಇಲ್ಲಿ ಡಿಸಿ ಲೈನ್ಸ್ ಬರುತ್ತೆ, ಇಲ್ಲಿ ಡಿಸಿ ಪವರ್ ಬರುತ್ತೆ. ಸೊ ಈ ಡಿಸಿ ಪವರ್ ನ ನಾವೇನ್ ಮಾಡ್ಬೇಕು, ಫಸ್ಟ್ ಡಿಸಿ ನ ಎಸಿ ಅಲ್ಲಿ ಕನ್ವರ್ಟ್ ಮಾಡ್ತೀವಿ. ಸೊ ಇನ್ವರ್ಟರ್ ಕನೆಕ್ಟ್ ಮಾಡ್ತೀವಿ. ಇನ್ವರ್ಟರ್ ಕನೆಕ್ಟ್ ಮಾಡಿದ್ಮೇಲೆ ಎಸಿ ಪವರ್ ಬಂತು. ಈ ಎಸಿ ಪವರ್ ನ ನಾವು ಡೈರೆಕ್ಟ್ಲಿ ಮನೆಗೆ ಕೊಟ್ರೆ ಏನಾಗುತ್ತೆ, ಈಗ ನಾವು ಡೈರೆಕ್ಟ್ಲಿ ಮನೆಗೆ ಕೊಟ್ರೆ ಈ ಪವರ್ ಅಪ್ಲೈನ್ಸಸ್ ಎಲ್ಲ ಸರಿ ವರ್ಕ್ ಆಗುತ್ತಾ? ಯಾಕಾಗಲ್ಲ ಅಂದ್ರೆ ಇದು ಚೂರ್ ಚೂರ್ ಈ ತರ ಪವರ್ ಬರುತ್ತೆ, ಇಲ್ಲಿ ಬಂತು ಸ್ಟಾಪ್ ಆಯ್ತು, ಬಂತು ಸ್ಟಾಪ್ ಆಯ್ತು ಅಲ್ವಾ, ಕಂಟಿನ್ಯೂ ಬರ್ತಿಲ್ಲ. ಯಾಕಂದ್ರೆ ಮೋಡ ಬಂದ ತಕ್ಷಣ ಇಲ್ಲಿ ಡ್ರಾಪ್ ಆಗ್ಬಿಡುತ್ತೆ. ಡ್ರಾಪ್ ಆಗಿದ ತಕ್ಷಣ ನಿಮ್ ಅಪ್ಲೈನ್ಸಸ್ ಮತ್ತೆ ಆಫ್. ಸೊ
ಅದು ಸೊಲ್ಯೂಷನ್ ಅಲ್ಲ. ಸೊ ಇದಕ್ಕೆ ಸೊಲ್ಯೂಷನ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕಂದ್ರೆ ನಾವು ಈ ಡಿಸಿ ಪವರ್ ಇನ್ವರ್ಟರ್ ಇದೆ ಅಲ್ಲ, ಇಲ್ಲಿ ನಾವು ಕಾನ್ಸ್ಟೆಂಟ್ ಕರೆಂಟ್ ಕೊಡ್ಬೇಕು. ಕಾನ್ಸ್ಟೆಂಟ್ ಮನೆಗೆ ಯಾವಾಗ ಕೊಡ್ಬೇಕಂದ್ರೆ ನಾವು ಕಾನ್ಸ್ಟೆಂಟ್ ಕರೆಂಟ್ ಕೊಡ್ಬೇಕು, ಅಂದ್ರೆ ಕಂಟಿನ್ಯೂ ಇರ್ಬೇಕು, ಪವರ್ ಆಗಿರ್ತಾ ಇರ್ಬೇಕು ಕಂಟಿನ್ಯೂ ಆಗಿ. ಸೊ ಈ ಕಂಟಿನ್ಯೂ ಆಗಿ ಇರಕ್ಕೆ ನಾನು ಏನ್ ಮಾಡ್ಬೋದು, ಇನ್ವರ್ಟರ್ ನ ಒಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ಬೇಕು. ಅವಾಗ ಏನಾಗುತ್ತೆ, ಈ ಪವರ್ ಇಲ್ಲಿ ಕೊಡೋದ್ ಬದಲು ಇನ್ವರ್ಟರ್ ನಾನು ಕನೆಕ್ಟ್ ಮಾಡಲ್ಲ ಇಲ್ಲಿ. ನಾನು ಇನ್ವರ್ಟರ್ ನ ಕನೆಕ್ಟ್ ಮಾಡಲ್ಲ, ನಾನೇನ್ ಮಾಡ್ತೀನಿ, ಈ ಬ್ಯಾಟ್ರಿಗೆ ಇಲ್ಲಿ ಕನೆಕ್ಷನ್ ಕೊಡ್ತೀನಿ ಫಸ್ಟ್. ಓಕೆ, ಈ ಕನೆಕ್ಷನ್ ಕೊಡಲ್ಲ, ಇನ್ವರ್ಟರ್ ಗೆ ಏನು ಕನೆಕ್ಟ್ ಮಾಡಲ್ಲ, ಡೈರೆಕ್ಟ್ಲಿ ಸೋಲಾರ್ ನ ಬ್ಯಾಟ್ರಿ ಜೊತೆ ಕನೆಕ್ಟ್ ಮಾಡ್ತೀನಿ. ಬ್ಯಾಟ್ರಿ ಸ್ಟೋರ್ ಆಗೋದೇನು ಡಿಸಿ ಪವರ್ ಅಲ್ವಾ. ಈ ಡಿಸಿ ಪವರ್ ಬಂದು ಇಲ್ಲಿ ಸ್ಟೋರ್ ಆಗಿದೆ ಬ್ಯಾಟ್ರಿಯಲ್ಲಿ. ಈ ಬ್ಯಾಟ್ರಿ ಕರೆಂಟ್ ನ ನಾನು ತೆಗೆದು ಮತ್ತೆ ಇನ್ವರ್ಟರ್ ಗೆ ಕನೆಕ್ಟ್ ಮಾಡ್ತೀನಿ. ಇದು ಡಿಸಿ ಪವರ್. ಈ ಡಿಸಿ ಪವರ್ ಇನ್ವರ್ಟರ್ ಹೋಗಿ ಎಸಿ ಬರುತ್ತೆ. ಸೊ ಇವಾಗ ಕಾನ್ಸ್ಟೆಂಟ್ ಬರುತ್ತೆ, ಯಾಕಂದ್ರೆ ಬ್ಯಾಟ್ರಿ ಥ್ರೂ ಹೋಗ್ತಾ ಇದೆ. ಓಕೆ, ಸೊ ಬ್ಯಾಟ್ರಿ ಬೇಕೇ ಬೇಕು. ಇದಿಲ್ಲ, ಇದ್ರಲ್ಲಿ ಹೇಳ್ತಾ ಇದ್ದೀನಿ ಬ್ಯಾಟ್ರಿ ಒಂದು ಬೇಕೇ ಬೇಕು. ಓಕೆ, ನಿನ್ಗೆ ಕಾನ್ಸ್ಟೆಂಟ್ ಪವರ್ ಬರ್ಬೇಕಂದ್ರೆ ಬ್ಯಾಟ್ರಿ ಬೇಕು. ಇಲ್ಲ ಅಂದ್ರೆ ಬ್ಯಾಟ್ರಿ ಬೇಡ ಅನ್ಕೊಂಡ್ರೆ ಇನ್ನೊಂದು ಆಪ್ಷನ್ ಇದೆ, ಅದೇನಂದ್ರೆ ಈ ಚೂರ್ ಪವರ್ ಬರ್ಲಿ ಪರವಾಗಿಲ್ಲ, ಮನೆಗೆ ಕೊಡ್ಬಾರ್ದು, ಇದು ಮನೆಗೆ ಕೊಡ್ಬಾರ್ದು. ಅದ್ರ ಬದಲು ನಾವೇನ್ ಮಾಡ್ತೀವಿ ಅಂದ್ರೆ, ಎಸಿ ಪವರ್ ಬರ್ತಿದೆ ಅಲ್ಲ, ಇದು ಚೂರಿಗೆ ಬರ್ತಾ ಇದೆ. ಸೊ ನಾನ್ ಈ ಪವರ್ ನ ಇಲ್ಲಿ ಗ್ರಿಡ್ ಅಂತ ಇರುತ್ತೆ, ಗ್ರಿಡ್ ನೋಡಿದ್ರಲ್ಲ, ವೈರ್ಸ್, ಟ್ರಾನ್ಸ್ಮಿಷನ್ ವೈರ್ಸ್ ಇರುತ್ತೆ, ಅಲ್ಲೆಲ್ಲ ದೊಡ್ಡ ದೊಡ್ಡ ಕಂಬಗಳಿರುತ್ತೆ, ಲೈಟ್ ಕಂಬ ಬರುತ್ತೆ. ಸೊ ಇಲ್ಲಿಂದ ನಮ್ಗೆ ಕಾನ್ಸ್ಟೆಂಟ್ ಆಗಿ ಕರೆಂಟ್ ಬರ್ತಿದ್ಯಾ, ಕಾನ್ಸ್ಟೆಂಟ್ ಆಗಿ ಕರೆಂಟ್ ಬರ್ತಾ ಇರುತ್ತೆ. ಎರಡು ವೈರ್, ಈ ಎರಡು ವೈರ್ ನ ಇಲ್ಲಿ ಒಂದು ಈ ತರ ಆರ್ಬಿಟ್ರೇಷನ್ ಅಂತಾರೆ, ಇದನ್ನ ಹಾಕಿ ಈ ವೈರ್ ನ ಇಲ್ಲಿ ಕನೆಕ್ಟ್ ಮಾಡ್ತೀವಿ ನಾವು. ಸೊ ಇವಾಗ ಏನಾಯ್ತು, ಗ್ರಿಡ್ ಕರೆಂಟ್ ಯಾವ್ದು ಕಾನ್ಸ್ಟೆಂಟ್ ಆಗಿ ಬರ್ತಿದ್ಯೋ ಅದನ್ನ ಮತ್ತೆ ಇದನ್ನ ಮರ್ಜ್ ಮಾಡ್ಬಿಟ್ಟಿದ್ವಿ. ಮರ್ಜ್ ಮಾಡ್ಬಿಟ್ಟು ಅವಾಗ ಮನೆಗೆ ಕೊಡ್ತೀವಿ, ಅವಾಗ ಸ್ಟೇಬಲ್ ಇರುತ್ತೆ. ಯಾಕಂದ್ರೆ ಇದು ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ಸೋಲಾರ್ ನಿಂದ ಸಪೋಸ್ ಪವರ್ ಈಗ ಬಂದಿದೆ, ಕನ್ವರ್ಟ್ ಆಗಿ, ಮತ್ತೆ ಇಲ್ಲಿ ಗ್ಯಾಪ್ ಗ್ಯಾಪ್ ಗ್ಯಾಪ್, ಮತ್ತೆ ಇಲ್ಲಿ ಸೋಲಾರ್ ಪವರ್ ಬಂದಿದೆ. ಈಗ ಏನಾಗುತ್ತೆ ಗೊತ್ತಾ, ಮನೆಯಲ್ಲಿ ಈ ಕರೆಂಟ್ ಇದೆ ಅಲ್ಲ, ಇಲ್ಲಿಂದ ಸೋಲಾರ್ ಪವರ್ ಬರ್ತಿದ್ದಾಗ ಆ ಗ್ರಿಡ್ ಪವರ್ ಏನು ಬರಲ್ಲ, ಗ್ಯಾಪ್ ಗ್ಯಾಪ್ ಇರುತ್ತೆ. ಇಲ್ಲಿ ಎಲ್ಲಿ ಸ್ಟಾಪ್ ಆಗುತ್ತೋ ಅಲ್ಲಿ ಗ್ರಿಡ್ ಪವರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಮತ್ತೆ ಇಲ್ಲಿ ಸ್ಟಾಪ್ ಆಗಿದ ತಕ್ಷಣ ಇದು ಡಾಟ್ 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 ಆಗುತ್ತೆ. ಸೊ ಇವಾಗ ಅದು ಕಾನ್ಸ್ಟೆಂಟ್ ಆಯ್ತು, ಗೊತ್ತಾಯ್ತಾ. ಸೊ ಅದಕ್ಕೆ ಗ್ರಿಡ್ ಆದ್ರೂ ಬೇಕು, ಬ್ಯಾಟ್ರಿದಾದ್ರೂ ಬೇಕು. ಕಾನ್ಸ್ಟೆಂಟ್ ಕರೆಂಟ್ ಮನೆಗೆ ಬರ್ಬೇಕಂದ್ರೆ ಬ್ಯಾಟ್ರಿ ಆದ್ರೂ ಬೇಕು, ಗ್ರಿಡ್ ಆದ್ರೂ ಬೇಕು. ಈ ಎರಡು ಯಾವ್ದು ಒಂದಿದ್ರೆ ಪರವಾಗಿಲ್ಲ, ಎರಡು ಇಲ್ಲ ಅಂದ್ರೆ ಸೋಲಾರ್ ಇದ್ರೂ ಅದು ಪವರ್ ಯೂಸ್ ಮಾಡಕ್ ಆಗಲ್ಲ ಮನೆಯಲ್ಲಿ. ಕ್ಲಿಯರ್. ಬಟ್ ನಾವು ಆನ್ ಗ್ರಿಡ್ ಅಲ್ಲಿ ಎರಡು ಯೂಸ್ ಮಾಡ್ಕೊಡ್ತೀವಿ. UPS ಇದ್ರೆ ಅದು ಕನೆಕ್ಟ್ ಮಾಡ್ಕೊಡ್ತೀವಿ, ಅದು ಬೇರೆ, ಅದು UPS ಸಿಸ್ಟಮೇ ಬೇರೆ. ಇದು ನಾವು ಆನ್ ಗ್ರಿಡ್ ಸಿಸ್ಟಮ್ ಮಾಡೋದು ಇದೇ ತರ ಮಾಡ್ತೀವಿ. ಇಲ್ಲಿ DC ಇನ್ವರ್ಟರ್ ಏನ್ ಬರುತ್ತೋ ಇದು ಮಿಕ್ಸ್ ಮಾಡ್ತೀವಿ, ಆ ಮಿಕ್ಸ್ ಮಾಡಿ ಇಲ್ಲಿ ಕಳಿಸ್ತೀವಿ. ಇದ್ರ ತನಕ ಕ್ಲಿಯರಾ? ಈಗ ಮನೆಯಲ್ಲಿ ಅನ್ಕೋ ಗ್ರಿಡ್ ಇಲ್ಲ, ಇದು ಗ್ರಿಡ್ ಪವರ್ ಆಫ್ ಆಯ್ತು. ಪವರ್ ಆಫ್ ಆದ ತಕ್ಷಣ ಏನಾಗುತ್ತೆ, ಈ ಚೂರ್ ಪವರ್ ಇಲ್ಲಿಂದ ಹೋಗಿ ಇಲ್ಲಿಂದ ಪವರ್ ಬರ್ತಿಲ್ಲ ಅಂದ್ರೆ ಈ ಇನ್ವರ್ಟರ್ ಡಿಟೆಕ್ಟ್ ಮಾಡುತ್ತೆ ಇಲ್ಲಿಂದ ಪವರ್ ಬರ್ತಾ ಇಲ್ಲ ಅಂತ. ಅದ್ ನೋಡ್ಬಿಟ್ಟು ಇನ್ವರ್ಟರ್ ಏನ್ ಮಾಡುತ್ತೆ, ಶಟ್ ಡೌನ್ ಆಗ್ಬಿಡುತ್ತೆ, ಈ ಜನರೇಷನ್ ಸ್ಟಾಪ್ ಮಾಡ್ಬಿಡುತ್ತೆ ಸೋಲಾರ್. ಸೊ ನಿಮ್ಗೆ ಕರೆಂಟ್ ಇದ್ರೆ ಮಾತ್ರ ಸೋಲಾರ್ ವರ್ಕ್ ಆಗುತ್ತೆ, ಕರೆಂಟ್ ಹೋದ್ರೆ ಸೋಲಾರು ವರ್ಕ್ ಆಗಲ್ಲ. ಇದು ಲಿಮಿಟೇಷನ್ ಇನ್ ಆನ್ ಗ್ರಿಡ್ ಸಿಸ್ಟಮ್. ಈ ಸಿಸ್ಟಮ್ ಏನಂತಾರೆ, ಆನ್ ಗ್ರಿಡ್ ಸಿಸ್ಟಮ್. ಇದು ಗ್ರಿಡ್ ಮೇಲೆ ಕುತ್ಕೊಂಡಿದ್ವಿ, ಅದಕ್ಕೆ ಆನ್ ಗ್ರಿಡ್ ಮೇಲೆ ಕುತ್ಕೊಂಡಿದ್ವಿ. ಓಕೆ, ಆಫ್ ಗ್ರಿಡ್ ಅಂದ್ರೆ ಆಫ್ ಅಂದ್ರೆ ನೋ ಗ್ರಿಡ್, ಆಫ್ ಗ್ರಿಡ್ ಇಲ್ಲ, ಅದು ಆಫ್ ಗ್ರಿಡ್. ಆಫ್ ಗ್ರಿಡ್ ಇಲ್ಲ ಅಂದ್ರೆ ಏನಿರುತ್ತೆ, ಅಲ್ಲಿ ಬ್ಯಾಟ್ರಿ ಇರುತ್ತೆ. ಸೊ ಯಾವ ಸಿಸ್ಟಮ್ ಅಲ್ಲಿ ಬರೀ ಬ್ಯಾಟ್ರಿ ಯೂಸ್ ಮಾಡ್ತೀವೋ ಆ ಸಿಸ್ಟಮ್ ನ ಆಫ್ ಗ್ರಿಡ್ ಸಿಸ್ಟಮ್ ಅಂತಾರೆ. ಯಾವ ಈ ಸಿಸ್ಟಮ್ ಅಲ್ಲಿ ಗ್ರಿಡ್ ಮಾತ್ರ ಯೂಸ್ ಮಾಡ್ತೀವೋ ಅದು ಆನ್ ಗ್ರಿಡ್ ಸಿಸ್ಟಮ್ ಅಂತಾರೆ.
ಯಾವ ಸಿಸ್ಟಮ್ ಅಲ್ಲಿ ಬ್ಯಾಟ್ರಿನೂ ಇರುತ್ತೆ ಗ್ರಿಡ್ ಇರುತ್ತೋ ಅದನ್ನ ಹೈಬ್ರಿಡ್ ಸಿಸ್ಟಮ್ ಅಂತಾರೆ. ಅದು ಹೈಬ್ರಿಡ್ ಸಿಸ್ಟಮ್ ಅಂತಾರೆ. ಅದರಲ್ಲಿ ಬ್ಯಾಟ್ರಿನೂ ಇರುತ್ತೆ ಗ್ರಿಡ್ನು ಇರುತ್ತೆ. ಅದು ಹೈಬ್ರಿಡ್ ಸಿಸ್ಟಮ್. ಓಕೆ, ಸೊ ಹೈಬ್ರಿಡ್ ಸಿಸ್ಟಮ್ ಅಲ್ಲಿ ಅಡ್ವಾಂಟೇಜ್ ಏನಂದ್ರೆ ಪವರ್ ಕಟ್ ಆಯ್ತು ಅಂದ್ರೆ ಗ್ರಿಡ್ ಇಲ್ಲ, ಸೋಲಾರ್ ಸ್ಟಾಪ್ ಆಗುತ್ತಾ ವರ್ಕಿಂಗ್ ಆಗಲ್ಲ. ಯಾಕೆಂದ್ರೆ ಅದು ಬ್ಯಾಟ್ರಿ ಕಡೆ ಹೋಗುತ್ತೆ, ಬ್ಯಾಟ್ರಿನಿಂದ ಮನೆಗೆ ಬರುತ್ತೆ. ಈಗ ಬ್ಯಾಟ್ರಿ ಖಾಲಿ ಆಗ್ಬಿಟ್ಟಿದೆ, ಕರೆಂಟ್ ಇದೆ, ಏನಾಗುತ್ತೆ ಮತ್ತೆ ಸೋಲಾರ್ ಅಲ್ಲಿ ಚಾರ್ಜ್ ಗ್ರಿಡ್ ನಿಂದ ಕನೆಕ್ಟ್ ಆಗಿ ಮನೆಗೆ ಬರುತ್ತೆ. ಸೊ ಅವ್ರಿಗೆ ಕರೆಂಟ್ ಹೋಗೋದೇ ಇಲ್ಲ. ಪವರ್ ಇಲ್ಲ ಅಂದ್ರೂ ವರ್ಕ್ ಆಗುತ್ತೆ, ಪವರ್ ಇದ್ರೂ ವರ್ಕ್ ಆಗುತ್ತೆ. ಪವರ್ ಇದ್ದಾಗ ಏನಾಗುತ್ತೆ ಆನ್ ಗ್ರಿಡ್ ಅಲ್ಲಿ ಈ ಪವರ್ ಹೋಗಿ ಇಲ್ಲಿ ಮಿಕ್ಸ್ ಆಗ್ತಿದೆ ಅಲ್ಲ, ಈ ಮಿಕ್ಸಿಂಗ್ ಸೆಂಟರ್ ಇದು. ಈಗ ಮನೆಯಲ್ಲಿ ಅಪ್ಲೈನ್ಸಸ್ ಯೂಸ್ ಮಾಡ್ತಿಲ್ಲ, ನಾವು ಅಷ್ಟೊಂದು ಯೂಸ್ ಮಾಡ್ತಾ ಇಲ್ಲ. ಎಲ್ಲಾರು ಆಚೆ ಹೋಗ್ಬಿಟ್ಟಿದ್ದಾರೆ ಮನೆಯಿಂದ, ಎಲ್ಲಾರು ವರ್ಕ್ ಹೋಗ್ಬಿಟ್ಟಿದ್ದಾರೆ ಆಫೀಸ್ಗೆ. ಕರೆಂಟ್ ಜನರೇಟ್ ಆಗ್ತಾ ಇದೆ ನಿಮ್ ಸೋಲಾರ್ ಪ್ಯಾನಲ್ಸ್ ನಿಂದ. ಆ ಕರೆಂಟ್ ಏನಾಗುತ್ತೆ ಎಕ್ಸ್ಪೋರ್ಟ್ ಆಗುತ್ತೆ. ಯಾಕಂದ್ರೆ ಮನೆಯಲ್ಲಿ ಯೂಸ್ ಇಲ್ಲ ಅಂದ್ರೆ ಈ ಕರೆಂಟ್ ಎಲ್ಲ ಸೋಲಾರ್ ನಿಂದ ಬಂದಿದ್ದು ಗ್ರಿಡ್ ಹೋಗುತ್ತೆ. ಅವಾಗ ನಾವು ಎಷ್ಟು ಕರೆಂಟ್ ಕಳಿಸ್ತೀವಲ್ಲ ಅವ್ರು ನಮ್ಗೆ ಅಷ್ಟು ದುಡ್ಡು ಕೊಡ್ತಾರೆ. ಇವರು ಗ್ರಿಡ್ ಅವರು ಅಂದ್ರೆ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಅವರು ನೀವು ಎಷ್ಟು ಕರೆಂಟ್ ಕಳ್ಸಿಕೊಟ್ಟಿದ್ರೋ ಅಷ್ಟೇ ಅಮೌಂಟ್ ಅಂತ, ಎಷ್ಟು ₹2.48 ಅಂತ ಇವಾಗ ಕೊಡ್ತಿದ್ದಾರೆ ಪರ್ ಯೂನಿಟ್. ಒಂದ್ ಯೂನಿಟ್ಗೆ ₹2.48 ಅಂತ ಈ ಮನೆ ಓನರ್ಗೆ ದುಡ್ಡು ಸಿಗುತ್ತೆ ಕರೆಂಟ್ ಯೂಸ್ ಮಾಡಿಲ್ಲ ಅಂದ್ರೆ. ಅದು ಯಾವಾಗ ಸಿಗುತ್ತೆ ಆ ಮೂಮೆಂಟ್ಗೆ ಹೋಗಿ ಕೊಟ್ಬಿಡ್ತಾರ? ಇಲ್ಲ, ಒಂದ್ 30 ಡೇಸ್ ಅವರು ಕಲೆಕ್ಟ್ ಮಾಡ್ಕೊಂತಾರೆ. 30 ಡೇಸ್ ಅಲ್ಲಿ ನೀವು ಎಷ್ಟು ಯೂನಿಟ್ಸ್ ಕೊಟ್ಟಿದ್ದೀರಾ. ಈಗ ಸಪೋಸ್ 30 ಡೇಸ್ ಅಲ್ಲಿ ನೀವು 200 ಯೂನಿಟ್ಸ್ ಕೊಟ್ಟಿದ್ರ ಅಂದ್ರೆ 200 ಇಂಟು ₹2.48 ಮಾಡ್ಬಿಟ್ಟು ಏನಾಗುತ್ತೋ ಅದು ಬಿಲ್ ಅಲ್ಲಿ ನಿಮ್ಗೆ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಹಾಕ್ತಾರೆ. ಬೆಸ್ಕಾಮ್, ಮೆಸ್ಕಾಮ್, ಸೆಸ್ಕಾಮ್ ಈ ತರ ಎಲ್ಲ ಒಂದೊಂದು ಏರಿಯಾಗೂ ಒಂದೊಂದು ಇದೆ. ಬ್ಯಾಂಗ್ಳೂರಲ್ಲಿ ಬೆಸ್ಕಾಮ್, ಇಲ್ಲಿ ಸೆಸ್ಕಾಮ್, ಆತರ. ಮ್ಯಾಂಗ್ಳೂರಲ್ಲಿ ಮೆಸ್ಕಾಮ್, ಹುಬ್ಳಿಯಲ್ಲಿ ಹೆಸ್ಕಾಮ್, ಈ ತರ ಎಲ್ಲ ಕಡೆ ಇದೆ. ಓಕೆ, ಸೊ ಕ್ಲಿಯರ್ ಆಯ್ತಾ? ಯಾವಾಗ ನಾವು ಕರೆಂಟ್ ಕಳ್ಸ್ಕೊಡ್ತೀವಿ, ಯಾವಾಗ ನಾವು ಬ್ಯಾಟ್ರಿಯಲ್ಲಿ ಸ್ಟೋರ್ ಮಾಡ್ತೀವಿ. ಹೈಬ್ರಿಡ್ ಸಿಸ್ಟಮ್ ಅಲ್ಲಿ ಎರಡೂ ಇರುತ್ತೆ. ಎರಡು ಇದ್ರೆ ಯಾವ ತರ ವರ್ಕ್ ಆಗುತ್ತೆ. ಓಕೆ, ಅವಾಗ ಕರೆಂಟ್ ಇದ್ರೆ ಕರೆಂಟ್ ಆನ್ ಗ್ರಿಡ್ ತರ ಕೆಲಸ ಮಾಡಿ ದುಡ್ಡು ಬರುತ್ತೆ. ಕರೆಂಟ್ ಇಲ್ಲ ಅಂತ ಇದ್ದಾಗ ಅದು ಮನೆಯಲ್ಲಿ ಬ್ಯಾಕಪ್ ಸಿಸ್ಟಮ್ ತರ ವರ್ಕ್ ಆಗಿ ಬ್ಯಾಕಪ್ ಬರುತ್ತೆ, ಕರೆಂಟ್ ಬರುತ್ತೆ. ಆಲ್ವೇಸ್ ಅವ್ರಿಗೆ ಕರೆಂಟ್ ಇರುತ್ತೆ. ಸೊ ಈಗ ನಮ್ಮ ಹತ್ರ ಸಿಸ್ಟಮ್ ನೋಡ್ಕೊಂಡ್ರೆ ಆನ್ ಗ್ರಿಡ್ ಸಿಸ್ಟಮ್, ಆಫ್ ಗ್ರಿಡ್ ಸಿಸ್ಟಮ್, ಓಕೆ, ಹೈಬ್ರಿಡ್ ಸಿಸ್ಟಮ್, ಮತ್ತೆ ಸೋಲಾರ್ ಪಂಪ್. ಮೇಜರ್ ಆಗಿ ನಾವು ಈ 4 ಡೀಲ್ ಮಾಡ್ತೀವಿ. ಸೊ ಆನ್ ಗ್ರಿಡ್ ಸಿಸ್ಟಮ್ ಅಲ್ಲಿ ಏನ್ ಕ್ವಶನ್ ಇದೆಯಾ? ಸೊ ಆನ್ ಗ್ರಿಡ್ ಸಿಸ್ಟಮ್ ಅಲ್ಲಿ ಗ್ರಿಡ್ ಇರಬೇಕು ಅಲ್ವಾ, ಗ್ರಿಡ್ ಇರಬೇಕು. ಆಫ್ ಗ್ರಿಡ್ ಸಿಸ್ಟಮ್ ಅಲ್ಲಿ ಗ್ರಿಡ್ ಇದ್ರೂ ಓಕೆ, ಇಲ್ಲ ಅಂದ್ರೂ ಓಕೆ, ಗ್ರಿಡ್ ಏನ್ ಬೇಕಿಲ್ಲ. ಅಂದ್ರೆ ಬ್ಯಾಟ್ರಿ ಚಾರ್ಜ್ ಮಾಡ್ತೀನಿ ನಾನು, ಕರೆಂಟ್ ನಿಂದಾನು ಚಾರ್ಜ್ ಮಾಡ್ತೀನಿ, ಸೋಲಾರ್ ನಿಂದಾನು ಚಾರ್ಜ್ ಮಾಡ್ತೀನಿ ಅಂದ್ರೆ ಗ್ರಿಡ್ ತಗೋಬಹುದು. ಬ್ಯಾಟ್ರಿ ನಾವು ಬೇಕಂದ್ರೆ ಬ್ಯಾಟ್ರಿನ ಕರೆಂಟ್ ನಿಂದಾನು ಚಾರ್ಜ್ ಮಾಡ್ಬೋದು, ಸೋಲಾರ್ ನಿಂದಾನು ಚಾರ್ಜ್ ಮಾಡ್ಬೋದು. ಸೊ ನಮ್ಗೆ ಆ ಸಿಸ್ಟಮ್ ಆಫ್ ಗ್ರಿಡ್ ಅಲ್ಲಿ ಸಿಗುತ್ತೆ. ಓಕೆ, ಬಟ್ ಗ್ರಿಡ್ ಅನಿವಾರ್ಯತೆ ಇದೆಯಾ ಅಂದ್ರೆ ಇಲ್ಲ. ಹೈಬ್ರಿಡ್ ಅಲ್ಲಿ ಗ್ರಿಡ್ ಬೇಕು, ಯಾಕಂದ್ರೆ ಇದು ಹೈಬ್ರಿಡ್ ಅಲ್ಲ, ಎರಡು. ಆಮೇಲೆ ಸಬ್ಸಿಡಿ ಸಿಗುತ್ತಾ? ಸಬ್ಸಿಡಿ ಎಲ್ಲಿ ಸಿಗುತ್ತೆ? ಸಬ್ಸಿಡಿ ಆನ್ ಗ್ರಿಡ್ ಅಲ್ಲಿ ಸಿಗುತ್ತೆ, ಆಫ್ ಗ್ರಿಡ್ ಅಲ್ಲಿ ಸಿಗಲ್ಲ, ಹೈಬ್ರಿಡ್ ಅಲ್ಲಿ ಸಿಗುತ್ತೆ. ಓಕೆ, ಸಬ್ಸಿಡಿ ಆದ್ಮೇಲೆ ಲೋನ್ ಸಿಗುತ್ತಾ? ಲೋನ್ ಸಿಗುತ್ತೆ. ಲೋನು ನ್ಯಾಷನಲ್ ಬ್ಯಾಂಕ್ಸ್ ಅಲ್ಲಿ ಸಿಕ್ಕಲ್ಲ, ನ್ಯಾಷನಲ್ ಬ್ಯಾಂಕ್ಸ್ ಅಲ್ಲಿ ಸಿಕ್ಕಲ್ಲ. ಪ್ರೈವೇಟ್ ಶ್ರೀರಾಮ್ ಫೈನಾನ್ಸ್ ಇಂದ ನಾವು ಕೊಡ್ತೀವಿ. ಓಕೆ, ಶ್ರೀರಾಮ್ ಫೈನಾನ್ಸ್ ಅವರು ಕೊಡ್ತಾರೆ. ಓಕೆ, ಲೋನ್. ನೆಕ್ಸ್ಟ್ ಲೋನ್ ಆದ್ಮೇಲೆ ಇನ್ನೇನು? ಪವರ್ ಇಲ್ಲ ಅಂದ್ರೆ ವರ್ಕ್ ಆಗುತ್ತಾ? ನೋ ಪವರ್. ಈಗ ಪವರ್ ಕಟ್ ಆದ್ರೆ
ಇಲ್ಲ. ಇದು ವರ್ಕ್ ಆಗಲ್ಲ, ಇದು ವರ್ಕ್ ಆಗುತ್ತೆ, ಇದು ವರ್ಕ್ ಆಗುತ್ತೆ. ಬ್ಯಾಟ್ರಿ ಬ್ಯಾಕಪ್. ಪವರ್ ಇಲ್ಲ ಅಂದ್ರು ಮನೆಯಲ್ಲಿ ಪವರ್ ಇಲ್ಲ, ಪವರ್ ಕಟ್ ಆಯ್ತು. ಆದ್ರೆ ನಮ್ ಬ್ಯಾಟ್ರಿ ಇರುತ್ತಲ್ಲ, ಬ್ಯಾಟ್ರಿನಿಂದ ಆಫ್ ಗ್ರಿಡ್ ಸಿಸ್ಟಮ್ ವರ್ಕ್ ಆಗುತ್ತೆ ಸೋಲಾರ್ ಪವರ್ ನಿಂದ. ಸೋಲಾರ್ ಪವರ್ ಬ್ಯಾಟ್ರಿನಿಂದ. ಹೈಬ್ರಿಡ್ ಅದ್ರಲ್ಲಿನೂ ವರ್ಕ್ ಆಗುತ್ತೆ, ಯಾಕಂದ್ರೆ ಬ್ಯಾಟ್ರಿ ಇರುತ್ತಲ್ವಾ, ಅದಕ್ಕೋಸ್ಕರ. ಸೊ ಪವರ್ ಕಟ್ ಆದ್ರೆ ಇದು ಈ ಸಿಸ್ಟಮ್ ಎರಡು ವರ್ಕ್ ಆಗುತ್ತೆ, ಅದು ವರ್ಕ್ ಆಗುತ್ತೆ. ಸರ್ ಇದು ಆನ್ ಪವರ್ ಕಟ್ ಆದ್ರೆ ಕನೆಕ್ಷನ್ ಮಾಡ್ಕೊಂಡಿದ್ರೆ ಅದು ವರ್ಕ್ ಆಗುತ್ತೆ. ಅದು ಅದು ಬೇರೆ ಸಿಸ್ಟಮ್, ಯು ಪಿ ಎಸ್ ಸಿಸ್ಟಮ್ ಬೇರೆ. ಅದನ್ನ ಕನೆಕ್ಟ್ ಮಾಡ್ಕೊಡ್ತೀರಾ? ಯು ಪಿ ಎಸ್ ಮನೆ ಮನೆಗೂ ಇರುತ್ತೆ. ಅದ್ರಲ್ಲಿ ಏನ್ ಸಮಸ್ಯೆ ಅಂದ್ರೆ, ಈಗ ಯು ಪಿ ಎಸ್ ಇದೆ ಮನೆಯಲ್ಲಿ, ಕಂಟಿನ್ಯೂಸ್ ಬ್ಯಾಕಪ್ ಇಲ್ಲ. ಯು ಪಿ ಎಸ್ ಅಲ್ಲಿ ಇದ್ರೆ ಅದು ಕರೆಂಟ್ ಬ್ಯಾಟ್ರಿಯಲ್ಲಿ ಎಷ್ಟು ಪವರ್ ಇರುತ್ತೆ ಅಷ್ಟು ಮಾತ್ರ ವರ್ಕ್ ಆಗುತ್ತೆ. ಬ್ಯಾಟ್ರಿ ಖಾಲಿ, ಅದು ಯು ಪಿ ಎಸ್ ಆಫ್. ಅದೇನಂದ್ರೆ ಟ್ಯಾಂಕ್ ಅಲ್ಲಿ ವಾಟರ್ ಇಟ್ಕೊಳ್ಳೋ ತರ, ಆ ವಾಟರ್ ಇರೋ ಅಷ್ಟು ಯೂಸ್ ಮಾಡ್ತೀರಾ, ವಾಟರ್ ಮತ್ತೆ ತುಂಬಕ್ಕೇನು ಇಲ್ಲ. ಸೋಲಾರ್ ಕನೆಕ್ಟ್ ಮಾಡ್ಕೊಂಡು ಯು ಪಿ ಎಸ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಆ ಟ್ಯಾಂಕ್ ತುಂಬ್ತಾ ಇರ್ತೀವಿ, ನೀರ್ ಖರ್ಚಾಗ್ತಾ ಇದ್ರೆ ಮತ್ತೆ ನೀರ್ ಬರ್ತಾ ಇರುತ್ತೆ. ಸೊ ಅದ್ ಬಂದ್ರೆ ನಮ್ದು ಸೋಲಾರ್ ಆಫ್ ಗ್ರಿಡ್ ಸಿಸ್ಟಮ್. ಇದ್ರಲ್ಲಿ ಏನಾಗುತ್ತೆ, ನಿಮ್ ಬ್ಯಾಟ್ರಿ ತುಂಬ್ತಾ ಇರ್ತೀರಾ ಸೋಲಾರ್ ಪವರ್ ನಿಂದ, ಯೂಸ್ ಮಾಡ್ತಾ ಇರ್ತೀರಾ. ಇಲ್ಲೇನಂದ್ರೆ ಒಂದ್ಸತಿ ಯೂಸ್ ಮಾಡಿದ್ರೆ ಮುಗೀತು. ಯು ಪಿ ಎಸ್ ಯಾರಾದ್ರೂ ಯೂಸ್ ಮಾಡ್ಕೋಬಹುದು ಮನೆಯಲ್ಲಿ, ಬ್ಯಾಟ್ರಿ ಇನ್ವರ್ಟರ್ ಕನೆಕ್ಟ್ ಮಾಡ್ಕೊಂಡ್ರೆ ಯು ಪಿ ಎಸ್ ಆಗುತ್ತೆ. ಬಟ್ ಆ ಯು ಪಿ ಎಸ್ ಚಾರ್ಜ್ ಆಗೋದು ಎಲ್ಲಿಂದ ಕರೆಂಟ್ ಚಾರ್ಜ್ ಆಗ್ತಿದೆ, ಬ್ಯಾಟ್ರಿ ಹೇಗ್ ಚಾರ್ಜ್ ಆಗ್ತಿದೆ, ಸೋಲಾರ್ ನಿಂದ ಚಾರ್ಜ್ ಆಗ್ತಿಲ್ಲ. ಯು ಪಿ ಎಸ್ ಚಾರ್ಜ್ ಆಗೋದು ನಿಮ್ ಮನೆ ಕರೆಂಟ್ ನಿಂದ, ಎ ಸಿ ಕರೆಂಟ್ ನಿಂದ ಚಾರ್ಜ್ ಆಗ್ತಿದೆ. ಈಗ ನಾವು ಮನೆಯಲ್ಲಿ ಆನ್ ಗ್ರಿಡ್ ಸಿಸ್ಟಮ್ ಹಾಕಿ ಯು ಪಿ ಎಸ್ ಕನೆಕ್ಟ್ ಮಾಡ್ತೀವಲ್ಲ, ಆ ಯು ಪಿ ಎಸ್ ಏನ್ ಕೆಲಸ ಮಾಡ್ತಿದೆ, ಅದೇನ್ ಸೋಲಾರ್ ನಿಂದ ಚಾರ್ಜ್ ಆಗ್ತಿಲ್ಲ. ಅದೇನ್ ಮಾಡ್ತಿದೆ ಅಂದ್ರೆ, ಈ ಆನ್ ಗ್ರಿಡ್ ಸಿಸ್ಟಮ್ ನಿಂದ ಕರೆಂಟ್ ಏನ್ ಜನರೇಟ್ ಆಗುತ್ತೋ ಅದು ನಾವು ಸೋಲಾರ್ ಗ್ರಿಡ್ ಕನೆಕ್ಟ್ ಆಗ್ಬಿಟ್ಟು ಮನೆಗೆ ಯೂಸ್ ಮಾಡುತ್ತೀವಲ್ಲ ಅಪ್ಲೈನ್ಸಸ್, ಅದೇ ತರ ಇದೊಂದು ಅಪ್ಲೈನ್ಸ್ ತರ ಕೆಲಸ ಮಾಡುತ್ತೆ. ಆ ಕರೆಂಟ್ ನೇ ತಗೊಂಡು ಮತ್ತೆ ಡಿ ಸಿ ಅಲ್ಲಿ ಕನ್ವರ್ಟ್ ಮಾಡಿ, ಎ ಸಿ ನ ಡಿ ಸಿ ಅಲ್ಲಿ ಕನ್ವರ್ಟ್ ಮಾಡಿ, ಆ ಡಿ ಸಿ ಪವರ್ ನ ಬ್ಯಾಟ್ರಿಯಲ್ಲಿ ಸ್ಟೋರ್ ಮಾಡ್ಕೊಂತೀವಿ, ಅಂದ್ರೆ ಟ್ಯಾಂಕ್ ಫುಲ್ ಮಾಡ್ಕೊಂತೀವಿ. ಆಮೇಲೆ ಎ ಸಿ ಪವರ್ ಹೋದಾಗ ರಿಟರ್ನ್ ಮತ್ತೆ ಆ ಬ್ಯಾಟ್ರಿನಿಂದ ಮತ್ತೆ ಎ ಸಿ ಕನ್ವರ್ಟ್ ಮಾಡಿ ಮತ್ತೆ ಕೊಡ್ತೀವಿ. ಸೊ ಎ ಸಿ ಟು ಡಿ ಸಿ, ಡಿ ಸಿ ಟು ಎ ಸಿ ಎರಡು ಸತಿ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಿ ಯು ಪಿ ಎಸ್ ಅಲ್ಲಿ ಎ ಸಿ ಟು ಡಿ ಸಿ ಹೋಗುತ್ತೆ ಫಸ್ಟ್, ಮತ್ತೆ ಅದೇ ಡಿ ಸಿ ಎ ಸಿ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಪವರ್ ಲಾಸ್ ಆಗುತ್ತೆ. ಇಲ್ಲಿ 20% ಲಾಸ್, ಇಲ್ಲಿ 20% ಲಾಸ್. ಸೊ 40% ಲಾಸ್ ಮಾಡ್ತೀರಾ ಪವರ್ ನ. ಯಾರಾದ್ರೂ ಯು ಪಿ ಎಸ್ ಮನೆಯಲ್ಲಿ ಯೂಸ್ ಮಾಡ್ಕೊಂಡ್ರೆ ಅವ್ರ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಯಾರಾದ್ರೂ ಮನೆಯಲ್ಲಿ ಯು ಪಿ ಎಸ್ ಇರೋವ್ರ ಮನೆ ಇಲ್ಲ ಅಂತ ಇರೋವ್ರ ಮನೆದು ಕಂಪೇರ್ ಮಾಡ್ಕೊಂಡ್ರೆ ಯು ಪಿ ಎಸ್ ಯೂಸ್ ಮಾಡೋದು ಪವರ್ ಕನ್ಸಂಪ್ಷನ್ ಬಿಲ್ ಜಾಸ್ತಿ ಬರುತ್ತೆ. ಯಾಕಂದ್ರೆ ಕರೆಂಟ್ 40% ಲಾಸ್ ಆಗ್ತಿದೆ ಅವ್ರಿಗೆ. ಈಗ ಅವ್ರ ಟ್ಯಾಂಕ್ ಅಲ್ಲಿ ₹1 ತುಂಬಿದ್ರೆ ₹1 ಕರೆಂಟ್ ಅವ್ರು ಯೂಸ್ ಮಾಡ್ಬೇಕಾಗಿರೋ ಟೈಮ್ ಅಲ್ಲಿ ಅವ್ರಿಗೆ 60 ಪೈಸೆ ಮಾತ್ರ ಸಿಗುತ್ತೆ. 60 ಪೈಸೆ ಮಾತ್ರ ಸಿಗುತ್ತೆ, 40 ಪೈಸೆ ಲಾಸ್ ಆಗ್ಬಿಡುತ್ತೆ. ಯಾಕೆ ಲಾಸ್ ಅಂದ್ರೆ ಈ ಟ್ರಾನ್ಸ್ಮಿಷನ್ ಲಾಸ್, ಎ ಸಿ ಟು ಡಿ ಸಿ, ಡಿ ಸಿ ಟು ಎ ಸಿ ಕನ್ವರ್ಷನ್ ಲಾಸ್. ಓಕೆ, ಸೊ ಅದಕ್ಕೆ ಯು ಪಿ ಎಸ್ ಸೋಲಾರ್ ಇರೋವರೆಗೆ ಪರವಾಗಿಲ್ಲ, ಯಾಕಂದ್ರೆ ಅವರು ಸೋಲಾರ್ ಇಂದ ಎಕ್ಸ್ಟ್ರಾ ಕರೆಂಟ್ ಜನರೇಟ್ ಮಾಡ್ತಾರೆ, ಅದು ಕೊಟ್ಬಿಡ್ತಾರೆ ಇಲ್ಲಿ, ಅದಕ್ಕೆ ಪರವಾಗಿಲ್ಲ. ಬಟ್ ಜನರಲಿ ಯು ಪಿ ಎಸ್ ಯೂಸ್ ಮಾಡ್ಕೊಳ್ತಾರೆ ಮನೆಯಲ್ಲಿ, ಅವ್ರ ಕರೆಂಟ್ ಬಿಲ್ ಹೆಚ್ಚಾಗುತ್ತೆ ಈ ಲಾಸ್ ನಿಂದ. ಓಕೆ, ಇದು ಮತ್ತೆ ಎಕ್ಸೆಸ್ ಕರೆಂಟ್. ಓಕೆ, ಎಕ್ಸೆಸ್ ಕರೆಂಟ್ ಜನರೇಟ್ ಆದ್ರೆ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ. ಎಕ್ಸೆಸ್ ಕರೆಂಟ್ ಜನರೇಟ್ ಆದ್ರೆ ಆನ್ ಗ್ರಿಡ್ ಅಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ. ಎಕ್ಸ್ಪೋರ್ಟ್ ಆಗಿ ಜಾಸ್ತಿ ದುಡ್ಡು ಸಿಗುತ್ತೆ, ಮನಿ ಸಿಗುತ್ತಲ್ವ, ಜಾಸ್ತಿ ಸಿಗುತ್ತೆ. ಆಫ್ ಗ್ರಿಡ್ ಅಲ್ಲಿ ಏನಾಗುತ್ತೆ, ಇದರಲ್ಲಿ ಎಕ್ಸ್ಪೋರ್ಟ್ ಇಲ್ಲ, ಇಲ್ಲಿ ನೋ ಎಕ್ಸ್ಪೋರ್ಟ್, ಇಲ್ಲಿ ನೋ ಎಕ್ಸ್ಪೋರ್ಟ್. ಸೊ ಏನಾಗುತ್ತೆ, ಎಕ್ಸ್ಟ್ರಾ ಕರೆಂಟ್ ಬಂದಾಗ ಬ್ಯಾಟ್ರಿನೂ ಫುಲ್ ಆಗ್ಬಿಡುತ್ತೆ. ಅವಾಗ ಬ್ಯಾಟ್ರಿ ಫುಲ್ ಆಗಿ ಎಕ್ಸೆಸ್ ಕರೆಂಟ್ ಎಕ್ಸ್ಪೋರ್ಟ್ ಆಗಲ್ಲ ಅಂದ್ರೆ ಏನಾಗುತ್ತೆ, ಅದು ಸೋಲಾರ್ ಪವರ್ ವೇಸ್ಟ್ ಆಗುತ್ತೆ. ಸೋಲಾರ್ ಪವರ್ ವೇಸ್ಟ್ ಆಗ್ಬಿಡುತ್ತೆ. ವೇಸ್ಟ್ ಅಂದ್ರೆ ಜನರೇಷನ್ ಸ್ಟಾಪ್ ಆಗ್ಬಿಡುತ್ತೆ. ಓಕೆ, ನಮ್ಮ ಹತ್ರ ಇನ್ವರ್ಟರ್ ಇರುತ್ತಲ್ಲ, ಅದ್ರ ಕೆಲಸ ಏನಂದ್ರೆ ಎಷ್ಟು ಬಟ್ಟೆ ತುಂಬಿದ್ಯಾ ಇಲ್ವಾ ನೋಡುತ್ತೆ ಬ್ಯಾಟ್ರಿ. ಬ್ಯಾಟ್ರಿ ಫುಲ್ ಆಗಿದೆ ಅಂದ್ರೆ ಇನ್ವರ್ಟರ್ ಸ್ಟಾಪ್ ಆಗ್ಬಿಡುತ್ತೆ. ಅವಾಗ ನಿಮ್ ಹತ್ರ ಇಷ್ಟು ಬಿಸಿಲಿದ್ರು ನಿಮ್ಗೆ ಬ್ಯಾಟ್ರಿ ಚಾರ್ಜ್ ಆಗಲ್ಲ. ಯಾಕಂದ್ರೆ ಬ್ಯಾಟ್ರಿ ಇಲ್ಲ ಅಂದ್ರೆ ಬ್ಯಾಟ್ರಿ ಕೆಪಾಸಿಟಿ ಜಾಸ್ತಿ ದೊಡ್ಡದ್ ಮಾಡ್ಕೋಬೇಕು, ಅಂದ್ರೆ ಹೊಟ್ಟೆ ಕೆಪಾಸಿಟಿ ಜಾಸ್ತಿ ಮಾಡ್ಕೋಬೇಕು.
ಜಾಸ್ತಿ ಉದ್ದಾಡ್ಸೆ ಸೇಲ್ ಇಲ್ಲ ಸೈಜ್ ಚಿಕ್ಕದಿದೆ ಅಂದ್ರೆ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆಗಿಬಿಡುತ್ತೆ. ಸೊ ವೇಸ್ಟ್ ಆಫ್ ಪವರ್ ಇಲ್ಲಿ ಆಗುತ್ತೆ, ಇಲ್ಲಿ ಆಗಲ್ಲ, ಇಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ. ಹೈಬ್ರಿಡ್ ಅಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ, ಎಕ್ಸೆಸ್ ಆಗಿತ್ತು. ಬ್ಯಾಟ್ರಿನೂ ಚಾರ್ಜ್ ಆಗುತ್ತೆ, ಬ್ಯಾಟ್ರಿನೂ 100% ಆಗುತ್ತೆ. ಫಸ್ಟ್ ಬ್ಯಾಟ್ರಿನ 100% ಮಾಡಿಬಿಟ್ಟು ಆಮೇಲೆ ಎಕ್ಸ್ಪೋರ್ಟ್ ಮಾಡುತ್ತೆ. ಓಕೆ, ಹೈಬ್ರಿಡ್ ಅಲ್ಲಿ ಸೊ ಬ್ಯಾಟ್ರಿನೂ ಫುಲ್ ಆಗುತ್ತೆ, ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಇದು ಹೈಬ್ರಿಡ್ ಬೆಟರ್ ಸಿಸ್ಟಮ್. ಯಾವಾಗಾದ್ರೂ ಹೋಗ್ಬೇಕಂದ್ರೆ ಸೋಲಾರ್ ಅಲ್ಲಿ ಹೈಬ್ರಿಡ್ ಬೆಟರ್. ಎಕ್ಸ್ಪೆನ್ಸಸ್ ಕಾಸ್ಟ್, ಇದು ಕಾಸ್ಟ್ ಕಡಿಮೆ, ಲೆಸ್. ಇದು ಇದು ಲೆಸ್, ಯಾಕಂದ್ರೆ ಪಾರ್ಟ್ ಬೈ ಪಾರ್ಟ್ ಅಲ್ವಾ. ಬಟ್ ಇದು ಹೈ, ಯಾಕಂದ್ರೆ ಇದರಲ್ಲಿ ಎರಡು ಇದೆ, ಬ್ಯಾಟ್ರಿನೂ ಇದೆ, ಗ್ರಿಡ್ ಇದೆ, ಅದಕ್ಕೆ ಸ್ವಲ್ಪ ಹೈ. ಓಕೆ, ಮೇಂಟೆನೆನ್ಸ್ ಲೆಸ್, ಇದರಲ್ಲಿ ಮಾಡ್ರೇಟ್, ಇದು ಮಾಡ್ರೇಟ್. ಏನಂದ್ರೆ ಇವಾಗೆಲ್ಲ ಲಿಥಿಯಂ ಬ್ಯಾಟ್ರೀಸ್ ಬಂದ್ಬಿಟ್ಟಿದೆ. ಟ್ಯೂಬ್ಲರ್ ಬ್ಯಾಟ್ರೀಸ್ ನಾವು ಯೂಸ್ ಮಾಡಿದ್ರೆ ಹೈ, ಬಟ್ ನಾವು ಈಗ ಲಿಥಿಯಂ ಯೂಸ್ ಮಾಡ್ತಾ ಇದೀವಿ, ಅದಕ್ಕೆ ಮಾಡ್ರೇಟ್ ಎಕ್ಸ್ಪೆನ್ಸಸ್. ಸಮ್ ಟೈಮ್ಸ್ ನಾವು ಬ್ಯಾಟ್ರಿ ಇದು ನೋಡ್ಕೋಬೇಕು, ಬಟ್ ಮೇಂಟೆನೆನ್ಸ್ ಈಗ ಎಲ್ಲ ಈಸಿನೇ ಆಗ್ಬಿಟ್ಟಿದೆ ಲಿಥಿಯಂ ಬಂದಾಗ. ಇವನ್ ಅದು ಕೂಡ ಆರಾಮಾಗಿ ರನ್ ಆಗ್ತಿದೆ. ಬಟ್ ಇದರಲ್ಲಿ ಲೋಡ್ ಅಂತ ನೋಡಿದ್ರೆ, ಲೋಡ್ ಇದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್, ಲೋಡ್. ಓಕೆ, ನೆನ್ಪಿಟ್ಕೊಳ್ಳಿ. ಲೋಡ್ ಅಂದ್ರೆ ಏನು? ಒನ್ ಟೈಮ್ ಅಲ್ಲಿ ನೀವು ಎಷ್ಟು ಅಪ್ಲೈನ್ಸಸ್ ರನ್ ಮಾಡ್ತೀರಾ ಅಂತ, ಅದು ಲೋಡ್. ಒಟ್ಟಿಗೆ ನಾನು ಎಷ್ಟು ಅಪ್ಲೈನ್ಸಸ್ ರನ್ ಮಾಡ್ಬೋದು, ಎಷ್ಟು ರನ್ ಮಾಡ್ಬೋದು, ಒಂದ್ ಲಿಮಿಟ್ ಇದೆಯಾ? ಆನ್ ಗ್ರಿಡ್ ಅಲ್ಲಿ ಲಿಮಿಟೇ ಇಲ್ಲ. ಕರೆಂಟ್ ಇದ್ದಾಗ ಇದು ವರ್ಕ್ ಆಗುತ್ತಲ್ವಾ. ಸೊ ಇದರಲ್ಲಿ ನೀವು ಎಷ್ಟಾದ್ರೂ ರನ್ ಮಾಡ್ಕೊಳ್ಳಿ, ಏನಾದ್ರೂ ರನ್ ಮಾಡ್ಕೊಳ್ಳಿ, ಎಲ್ಲ ರನ್ ಆಗುತ್ತೆ. ಓಕೆ, ಸೊ ನೋ ಲಿಮಿಟೇಷನ್ ಲೋಡ್. ಅದೇ ಆಫ್ ಗ್ರಿಡ್ ಬಂದ ತಕ್ಷಣ ಲಿಮಿಟೇಷನ್ ಇದೆ. ಯಾಕಿದೆ? ಇದರಲ್ಲಿ ನಿನ್ನ ಹತ್ರ ಇರೋದು 100 ರೂಪೀಸ್. ಓಕೆ, ನಾವು 4 ಜನ ಫ್ಯಾಮಿಲಿ ಮೆಂಬರ್ಸ್, ಈಗ 4 ಜನ ಗೆಸ್ಟ್ ಬಂದ್ಬಿಟ್ಟಿದ್ದಾರೆ. ಸೊ ಆ 100 ರೂಪೀಸ್ನೇ ಎಲ್ಲರೂ ಡಿವೈಡ್ ಮಾಡ್ಕೋಬೇಕು ಅಷ್ಟೇ. ಆದ್ರೆ 100 ರೂಪೀಸ್ 8 ಜನರಿಗೂ ಕೊಡಕ್ಕೆ ಅಂದ್ರೆ ನಿಮ್ ಎಲ್ಲರಿಗೂ ಎಷ್ಟು ಬೇಕಷ್ಟು ಕೊಡಕ್ ಆಗಲ್ಲ. ಇಲ್ಲೇನಾಗ್ತಿದೆ, ನಮ್ಗೆ ಗ್ರಿಡ್ ಇದೆ, ಸೋಲಾರು ಇದೆ. ನಾವು ಸೋಲಾರ್ ನಿಂದ ಪೂರ್ತಿ ಮಾಡಕ್ ಆಗಿಲ್ಲ ಅಂದ್ರೆ ಡ್ರಾ ಮಾಡ್ಕೊಂತೀವಿ ಗ್ರಿಡ್ ನಿಂದ. ಸೊ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ಬೋದು ಇಲ್ಲಿ. ಬಟ್ ಇಲ್ಲಿ ಆ ಲಿಮಿಟೇಷನ್ ಇದೆ. ಓಕೆ, ನಮ್ಮ ಹತ್ರ ಇಷ್ಟಿದೆ ಕೈಯಲ್ಲಿ, ಅಷ್ಟೇ ನಾವು ಸಮಾಧಾನ ಮಾಡ್ಕೊಂಡು ತಿನ್ಬೇಕು. ಓಕೆ, ಸೊ ಅದಕ್ಕೆ ಆಫ್ ಗ್ರಿಡ್ ಅಲ್ಲಿ ಲಿಮಿಟೇಷನ್ ಆಫ್ ಲೋಡ್ 3 ಕಿಲೋವ್ಯಾಟ್ ಇದ್ರೆ 3 ಕಿಲೋವ್ಯಾಟ್, 5 ಕಿಲೋವ್ಯಾಟ್ ಇದ್ರೆ 5 ಕಿಲೋವ್ಯಾಟ್. ಎಷ್ಟು ಲಿಮಿಟೇಷನ್ ಇದೆ ಅಷ್ಟು ಮಾತ್ರ ಯೂಸ್ ಮಾಡ್ಬೇಕು. ನಾನೇನೋ ಕಸ್ಟಮರ್ ತಾವು ಬರ್ತಾರೆ ಇಲ್ಲಿ, 1 ಕಿಲೋವ್ಯಾಟ್ ಇನ್ವರ್ಟರ್, ಪ್ಯಾನಲ್, ಬ್ಯಾಟ್ರಿ ಹಾಕ್ಸ್ಕೊಂಡ್ಬಿಟ್ಟು, ಸರ್ ನನ್ ಫ್ರಿಡ್ಜ್ ವರ್ಕ್ ಆಗ್ತಿಲ್ಲ, AC ರನ್ ಆಗ್ತಿಲ್ಲ ಅಂದ್ರೆ ಎಲ್ಲಾ ಡಿಮ್ಯಾಂಡ್ಸ್ ಫುಲ್ಫಿಲ್ ಮಾಡಕ್ಕೆ ಒಂದು ಇದ್ರಲ್ಲಿ ಆಗಲ್ಲ, ಸಿಸ್ಟಮ್ ಅಲ್ಲಿ. ಅವಾಗ ದೊಡ್ಡ ಸಿಸ್ಟಮ್ ಬೇಕು. ಓಕೆ, ಬಟ್ ಇಲ್ಲಿ ಟೆನ್ಷನ್ ಇಲ್ಲ, ಎಷ್ಟು ಬೇಕೋ ಅಷ್ಟು ಸ್ಮಾಲ್ ಸಿಸ್ಟಮ್ ಹಾಕೊಂಡು ಎಲ್ಲ ರನ್ ಮಾಡ್ಕೋಬಹುದು. ಆಮೇಲೆ ಎಲೆಕ್ಟ್ರಿಸಿಟಿ ಬಿಲ್ ದೊಡ್ಡದ್ ಬರುತ್ತೆ, ಪೇ ಮಾಡ್ಕೊಂತಾರೆ ಅವ್ರಿಗೆ ಅಷ್ಟೇ. ಹೈಬ್ರಿಡ್ ಬಂದ ತಕ್ಷಣ ಏನಾಗುತ್ತೆ? ಲೋಡ್ ಕರೆಂಟ್ ಇದ್ದಾಗ ಅವ್ರು ಎಷ್ಟಾದ್ರೂ ಯೂಸ್ ಮಾಡ್ಕೊ. ಕರೆಂಟ್ ಇದ್ದಾಗ ಆನ್ ಗ್ರಿಡ್ ತರ ಕೆಲಸ ಮಾಡುತ್ತೆ. ಸೊ ಎಷ್ಟಾದ್ರೂ ಯೂಸ್ ಮಾಡ್ಕೊಳ್ಳಿ. ಕರೆಂಟ್ ಹೋದಾಗ ಎಷ್ಟು ಇದೆ ಅಷ್ಟೇ ತಿನ್ಕೊಳ್ಳಿ, ಜಾಸ್ತಿ ಆಗಲ್ಲ. ಅಂದ್ರೆ ಹೈಬ್ರಿಡ್ ಸಿಸ್ಟಮ್ ಹಾಕೊಂಡಿರ್ತಾರೆ ಅವರು ಕಸ್ಟಮರ್. AC ಎಲ್ಲ ರನ್ ಮಾಡ್ತಿರ್ತಾರೆ, AC ರನ್ ಆಗ್ತಾ ಇರುತ್ತೆ. ಪವರ್ ಕಟ್ ಆಯ್ತು, ಮಧ್ಯಾಹ್ನ ಪವರ್ ಕಟ್ ಆಯ್ತು. ಈಗ ಅವರು ಇನ್ನು AC ರನ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಅವಾಗ ಕುಯ್ ಕುಯ್ ಅಂತ ಸೌಂಡ್ ಬರುತ್ತೆ ಇನ್ವರ್ಟರ್. ಯಾಕೆ ಸೌಂಡ್ ಬರುತ್ತೆ? ಈಗ ಆಫ್ ಗ್ರಿಡ್ ತರ ಕೆಲಸ ಮಾಡುತ್ತದೆ. ಆನ್ ಗ್ರಿಡ್ ತರ ಕೆಲಸ ಮಾಡ್ತಿದ್ದಾಗ ಅವ್ರು AC ರನ್ ಮಾಡ್ತಿದ್ರು. ಈಗ ಗ್ರಿಡ್ ಆಫ್ ಆಯ್ತು, ಪವರ್ ಇಲ್ಲ ಅಂತ ಹೇಳಿದ ತಕ್ಷಣ ಅದು ಆಫ್ ಗ್ರಿಡ್ ಆಯ್ತು. ಆಫ್ ಗ್ರಿಡ್ ಆಗಿದ್ದಾಗ ಬ್ಯಾಟ್ರಿ ಮೇಲೆ ರನ್ ಆಗ್ಬೇಕು. ಆ ಬ್ಯಾಟ್ರಿಯಲ್ಲಿ ಎಷ್ಟು ಕೆಪಾಸಿಟಿ ಇದೆ ಅಷ್ಟೇ ರನ್ ಆಗುತ್ತೆ. ಸೊ ಕುಯ್ 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 ಅಂತ ಹೇಳಿ ಆಫ್ ಆಗುತ್ತೆ, ಅಂದ್ರೆ AC ಆಫ್ ಮಾಡ್ಕೊ ಅಂತ. ಅವಾಗ AC ಆಫ್ ಮಾಡ್ಕೊಂಡು ಲೈಟ್ಸ್ ಮಾತ್ರ ಇಟ್ಕೊಂಡ್ರೆ ಮತ್ತೆ ಆನ್ ಆಗಿ ವರ್ಕ್ ಆಗುತ್ತೆ. ಅಂದ್ರೆ ಈ ಡಿಮ್ಯಾಂಡ್ ಲೋಡ್ ಇದೆ ಅಲ್ಲ, ಅದು ಪವರ್ ಇದ್ದಾಗ ಒಂಥರ, ಪವರ್ ಇಲ್ಲ ಅಂದ್ರೆ ಒಂಥರ. ಹೈಬ್ರಿಡ್ ಸಿಸ್ಟಮ್ ವರ್ಕ್ ಆಗುತ್ತೆ. ಪವರ್ ಇದ್ದಾಗ ಅನ್ಲಿಮಿಟೆಡ್, ಪವರ್ ಇದ್ದಾಗ ಲಿಮಿಟೆಡ್ ವರ್ಕ್ ಆಗುತ್ತೆ. ಇದು ಹೈಬ್ರಿಡ್ ಸಿಸ್ಟಮ್ ಲಿಮಿಟೇಷನ್. ಲೋಡ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಕ್ವಶನ್ಸ್ ಬರುತ್ತೆ, ಕಸ್ಟಮರ್ ಕೇಳ್ತಾರೆ,
ಸರ್ ಮೇಡಮ್ ಇದ್ರಲ್ಲಿ ನಾವೆಲ್ಲ ರನ್ ಮಾಡ್ಬೋದಾ ಅಂತಾರೆ. ಅಂದ್ರೆ ಆನ್ ಗ್ರಿಡ್ ಇದ್ರೆ ನೀವೆಲ್ಲ ರನ್ ಮಾಡ್ಬೋದು ಅಂತ ಹೇಳ್ಬೋದು. ಹೈಬ್ರಿಡ್ ಇದ್ರು ಪವರ್ ಇದ್ದಾಗ ನೀವೆಲ್ಲ ರನ್ ಮಾಡ್ಬೋದು. ಪವರ್ ಇಲ್ಲ ಅಂತ ಇದ್ದಾಗ ಏನ್ ಕೆಪಾಸಿಟಿ ನಾವು ಕೊಡ್ತಾ ಇದೀವಿ ಅಷ್ಟೇ ಕೆಪಾಸಿಟಿದು ಅಪ್ಲೈನ್ಸಸ್ ರನ್ ಆಗುತ್ತೆ, ಜಾಸ್ತಿ ಆಗಲ್ಲ ಅಂತ ಹೇಳ್ಬೋದು. ಆಯ್ತಾ? ಇದರಲ್ಲಿ ಇರೋರಿಗೆ ಯು ಪಿ ಎಸ್ ಬೇಕಿಲ್ಲ. ಹೈಬ್ರಿಡ್ ಇರೋರಿಗೆ ಯು ಪಿ ಎಸ್ ಬೇಕಿಲ್ಲ, ಯಾಕಂದ್ರೆ ಬ್ಯಾಕಪ್ ಇಲ್ಲಿ ಕವರ್ ಆಗುತ್ತೆ. ಆನ್ ಗ್ರಿಡ್ ಅವ್ರಿಗೆ ಬ್ಯಾಕಪ್ ಬೇಕು ಅಂದ್ರೆ ಯು ಪಿ ಎಸ್ ಕೊಡ್ಬೇಕು. ಓಕೆ, ಆನ್ ಗ್ರಿಡ್ ಅವ್ರಿಗೆ ಬ್ಯಾಕಪ್ ಬೇಕಂದ್ರೆ ಯು ಪಿ ಎಸ್ ಕೊಡ್ಬೇಕು. ಆಫ್ ಗ್ರಿಡ್ ಅವ್ರಿಗೂ ಯು ಪಿ ಎಸ್ ಬೇಕಿಲ್ಲ, ಯಾಕಂದ್ರೆ ಆಫ್ ಗ್ರಿಡ್ ಅಲ್ಲಿ ಬ್ಯಾಟ್ರಿ ಆಲ್ರೆಡಿ ಇರುತ್ತೆ. ಕ್ಲಿಯರ್? ಈಗ ನೆಕ್ಸ್ಟ್ ಬಂದು ಸೋಲಾರ್ ಪಂಪ್. ಸೋಲಾರ್ ಪಂಪ್ ಕೆಲಸ ಏನು? ನಾರ್ಮಲ್ ಪಂಪ್ ಸೋಲಾರ್ ಪಂಪ್ ಏನ್ ಡಿಫ್ರೆನ್ಸ್? ಈಗ ಭೂಮಿಯಲ್ಲಿ ನೀರಿರುತ್ತೆ ಅಲ್ಲ, ಇಲ್ಲಿ ವಾಟರ್ ಕಾಲಮ್, ಇಲ್ಲಿ ವಾಟರ್ ಇದೆ ನಿಮ್ದು. ಓಕೆ, ಡೆಪ್ತ್ ನಾವು ಡ್ರಿಲ್ ಮಾಡಿ ಈ ತರ ಹೋಲ್ ಮಾಡ್ಬಿಟ್ಟು ಡ್ರಿಲ್ ಈ ತರ ಇಲ್ಲಿ ತನಕ ಹೋಲ್ ಮಾಡಿಟ್ಟಿದ್ವಿ. ನೀರ್ ಇಲ್ಲಿ ತನಕ ಇದೆ, ಇದು ಭೂಮಿದು, ಇಲ್ಲಿ ತನಕ ನಾವು ಡ್ರಿಲ್ ಮಾಡಿದ್ವಿ. ಓಕೆ, ಇಲ್ಲಿಂದ ನಾವು ಪಂಪ್ ನಿಂದ ವಾಟರ್ ಪೈಪ್ ಇರುತ್ತೆ, ಈ ಪೈಪ್ ಇಲ್ಲಿ ತನಕ ಇಳಿಸ್ತೀವಿ, ಇದರಿಂದ ವಾಟರ್ ಬರುತ್ತೆ ಪಂಪ್ ಜನರಲಿ ಅಲ್ವಾ. ಸೊ ಈಗೇನಾಗುತ್ತೆ, ಈ ಪಂಪ್ ಅಲ್ಲಿ ನಿಮ್ಗೆ ಎಲೆಕ್ಟ್ರಿಸಿಟಿ ಕರೆಂಟ್ ಗ್ರಿಡ್ ಬೇಕು. ಓಕೆ, ಈ ಗ್ರಿಡ್ ಪವರ್ ನಿಂದ ನಿಮ್ಗೆ ಪವರ್ ಸಿಗುತ್ತೆ, ಪಂಪ್ ರನ್ ಆಗುತ್ತೆ. ಬಟ್ ಎಲ್ಲ ಟೈಮ್ ಗ್ರಿಡ್ ಇರುತ್ತಾ? ಇವಾಗೆಲ್ಲ ಅವ್ರು ಫ್ರೀ ಕೊಡ್ತೀನಿ ಅಂತಾರೆ, 3 ಅವರ್ಸ್ಗೋಸ್ಕರ 4 ಅವರ್ಸ್ಗೋಸ್ಕರ ಕೊಡ್ತಾರೆ. ಯಾವ್ದು ಬೆಳಿಗ್ಗೆ ಒಂದ್ ಟೈಮ್ ನೈಟ್, ಯಾವಾಗ ಬೆಳಿಗ್ಗೆ ನೈಟ್ ಯಾವಾಗೂ ಇರುತ್ತೆ. ಬಟ್ ಇವ್ರು ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಮಾಡ್ತಿದ್ದಾಗ ಇವ್ರಿಗೆ ಏನ್ ಅನ್ಸುತ್ತೆ ಗೊತ್ತಾ, ನಾನ್ ಕೆಲಸ ಮಾಡ್ತಿದ್ದಾಗ ನೀರ್ ಬೇಕು ಅಂತ. ಆ ಟೈಮ್ ನೀರ್ ಸಿಕ್ಕಲ್ಲ. ಸೊ ಅವ್ರು ರಾತ್ರಿ ಸಾಯಂಕಾಲ ಕುತ್ಕೊಂಡು ಕೆಲಸ ಮಾಡಕ್ಕೆ ಯಾವಾಗ್ಲೂ ಸಿಕ್ಕಲ್ಲ ವರ್ಕರ್ಸ್. ಮತ್ತೆ ಈಗ ಡ್ರಿಪ್ ಇರಿಗೇಷನ್ ಮಾಡ್ತಾರೆ, ಸ್ಪ್ರಿಂಕ್ಲರ್ ಸಿಸ್ಟಮ್ ಎಲ್ಲ ಹಾಕಿ ಮಾಡ್ತಾರೆ. ಸೊ ಆ ಟೈಮ್ ಅಲ್ಲಿ ಅವ್ರಿಗೆ ಏನ್ ಬೇಕು ಅಂದ್ರೆ ನೀರು ಕಂಟಿನ್ಯೂಸ್ ಬೇಕು, ಒಂದ್ 7 ಅವರ್ಸ್ 8 ಅವರ್ಸ್ ಹಾಗೆ. ಸೊ ಈ 3 ಅವರ್ಸ್ ಕರೆಂಟ್ ಆಗಲ್ಲ, ಫ್ರೀ ಕರೆಂಟ್. ಸೊ ಅವ್ರೇನ್ ಅನ್ಕೊಂತಾರೆ, ನಾವು ಸೋಲಾರ್ ಹಾಕ್ಸ್ಕೊಂಡ್ಬಿಟ್ರೆ ಇಲ್ಲಿ ಸೋಲಾರ್ ಪ್ಯಾನಲ್ಸ್ ನಮ್ಗೆ ಎಷ್ಟು ವರ್ಷ ವ್ಯಾರಂಟಿ? ಈಗ 30 ಇಯರ್ಸ್ 30 ಇಯರ್ಸ್ ವ್ಯಾರಂಟಿ ಇದೆ ನಮ್ ಸೋಲಾರ್ ಪ್ಯಾನಲ್ಸ್ ಗೆ, 30 ವರ್ಷ. ಸೊ ಒಂದ್ಸತಿ ಹಾಕ್ಸ್ಕೊಂಡ್ರೆ ಅವ್ರ ಲೈಫ್ ಟೈಮ್ಗೆ ಆಯ್ತಲ್ವಾ. ಲೈಫ್ ಟೈಮ್ಗೆ ವಾಟರ್ ಇಶ್ಯೂನೇ ಇಲ್ಲ ಅವ್ರಿಗೆ. ಅವ್ರಿಗೆ ಎಷ್ಟು ಬೇಕು ಅಷ್ಟು ಡ್ರಿಪ್ ಇರಿಗೇಷನ್ ಎಲ್ಲ ಮಾಡ್ಕೋಬಹುದು, ಯಾವಾಗ ಬೇಕು ಅವಾಗ ಆನ್ ಮಾಡ್ಕೋಬಹುದು. ಬೆಳಿಗ್ಗೆ 7 o'clock ನಿಂದ ಸ್ಟಾರ್ಟ್ ಆದ್ರೆ 7 AM, ಸಾಯಂಕಾಲ 5 PM ತನಕ ವರ್ಕ್ ಆಗುತ್ತೆ. ಮೋಡ ಬಂದ್ರು ನಾನು ಹೇಳಿದ್ನಲ್ಲ, ಏನಾಗುತ್ತೆ 100% ಎಫಿಷಿಯನ್ಸಿ ಇಲ್ಲ ಅಂದ್ರೆ 60% ಎಫಿಷಿಯನ್ಸಿಯಲ್ಲಿ ವರ್ಕ್ ಆಗುತ್ತೆ. ಬಟ್ ನೀರ್ ಬರುತ್ತೆ, ನೀರ್ ಕಡಿಮೆ ಬರುತ್ತೆ ಅಷ್ಟೇ, ಪ್ರೆಷರ್ ಕಡಿಮೆ ಆಗುತ್ತೆ. ಕ್ಲಿಯರಾ? ಓಕೆ, ಸೊ ಈ ತರ ಇರೋದು ಇದು ಸೋಲಾರ್ ನಿಂದ ಇದು ಪಂಪ್. ಸೊ ಸೋಲಾರ್ ಪ್ಯಾನಲ್ಸ್ ನಿಂದ ಕರೆಂಟ್ ಜನರೇಟ್ ಮಾಡಿ ಈ ಕರೆಂಟ್ ನ ನಾವು ಈ ಪ್ಯಾನಲ್ ಇದು ಪಂಪ್ ಗೆ ಕೊಡ್ತೀವಿ. ಈಗ ಈ ಪಂಪ್ಸ್ ಬಂದು 2 ತರ ಇರುತ್ತೆ, ಎಸಿ ಪಂಪ್ಸ್, ಡಿಸಿ ಪಂಪ್. ಎಸಿ ಪಂಪ್ಸ್, ಡಿಸಿ ಪಂಪ್. ಈ ಪಂಪ್ಸ್ ಮೋಟರ್ಸ್ ಎಸಿ ಮೋಟರ್ ಇರುತ್ತೆ, ಡಿಸಿ ಮೋಟರ್ ಇರುತ್ತೆ. ಸೊ ಪಂಪ್ ಅಂದ್ರೆ ಇಲ್ಲಿ ಇಳಿಸ್ತೀವಲ್ಲ, ಇದ್ರ ಒಳಗಡೆ ಪಂಪ್ ಅಂತೀವಿ ಇದು. ಓಕೆ, ಮೋಟರ್ ಅಂತ ಇರೋದು ಒಂದು ಮೋಟರ್ ಇರುತ್ತೆ ಒಳಗಡೆ, ಸಬ್ಮರ್ಸಿಬಲ್ ಮೋಟರ್. ಆ ಮೋಟರ್ಸ್ ನೋಡಿರ್ಬೋದು, ಅದು ವಾಟರ್ ನ ಪಂಪ್ ಪುಷ್ ಮಾಡಿ ತಗೊಳುತ್ತೆ, ವಾಟರ್ ನ ಇಲ್ಲಿಂದ ಇನ್ ಮಾಡುತ್ತೆ. ಆಮೇಲೆ ಇಲ್ಲಿ ಸ್ಪೀಡ್ ಜಾಸ್ತಿ ಮಾಡ್ಬೇಕಲ್ವಾ. ಸೊ ಈ ಪಂಪ್ ಏನ್ ಮಾಡುತ್ತೆ ಅಂದ್ರೆ ಅದನ್ನ ಇನ್ನು ಪಂಪ್ ಅಪ್ 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 ಮಾಡಿ ಇಲ್ಲಿ ತನಕ ಕಳ್ಸುತ್ತೆ. ಸೊ ಇದನ್ನ ಸ್ಟೇಜಸ್ ಅಂತೀವಿ. ಎಷ್ಟು ಡೆಪ್ತ್ ಇರುತ್ತೋ ಅಷ್ಟು ಪಂಪ್ಸ್ ನಮ್ಗೆ ಆಡ್ ಆಗುತ್ತೆ. ಓಕೆ, ಮೋಟರ್ ಮಾತ್ರ ಒಂದೇ ಇರುತ್ತೆ ಕೆಳಗಡೆ. ಇದು ಸಬ್ಮರ್ಸಿಬಲ್ ವಾಟರ್, ವಾಟರ್ ಒಳಗಡೆ ಇರುತ್ತಲ್ಲ, ಇದನ್ನ ಸಬ್ಮರ್ಸಿಬಲ್ ಪಂಪ್ ಅಂತಾರೆ. ವಾಟರ್ ಒಳಗಡೆ ಇದ್ದು ವರ್ಕ್ ಆಗೋದು ಸಬ್ಮರ್ಸಿಬಲ್ ಪಂಪ್. ಸರ್ಫೇಸ್ ಪಂಪ್ ಅಂತ ನೋಡ್ತೀರಾ, ಪಂಪ್ ಇಲ್ಲಿ ಮೇಲೇನೆ ಇರುತ್ತೆ, ಪಂಪ್ ಮೋಟರ್ ಸಬ್ಮರ್ಸಿಬಲ್ ಮೋಟರ್. ಇದು ಸರ್ಫೇಸ್ ಮೋಟರ್ ಎಲ್ಲಿ ಇರುತ್ತೆ ಅಂದ್ರೆ ಇದು ಅಪ್ಪಲ್ಲೇ ಮೋಟರ್ ಇದ್ದು ಪೈಪ್ ಮಾತ್ರ ಒಳಗಡೆ ಇರುತ್ತೆ. ಓಕೆ, ವಾಟರ್ಗೆಲ್ಲ ಜಾಸ್ತಿ ಸಬ್ಮರ್ಸಿಬಲ್ ಯೂಸ್ ಮಾಡ್ತಾರೆ ಪಂಪ್ ಮೋಟರ್. ಸರ್ಫೇಸ್ ಮೋಟರ್ ಔಟ್ ಸೈಡ್ ಮೋಟರ್ ಕಾಣ್ತಾ ಇರುತ್ತೆ, ಎಲೆಕ್ಟ್ರಿಕ್ ಮೋಟರ್ಸ್ ಎಲ್ಲ. ಓಕೆ, ಸೊ ಈ ಸಬ್ಮರ್ಸ್ 2 ತರ ಮೋಟರ್ಸ್ ಇರುತ್ತೆ. ಇದು ಎಸಿ ಮೋಟರ್, ಡಿಸಿ ಮೋಟರ್ ಅಂತ ಇರುತ್ತೆ.
ಡಿಸಿ ಮೋಟರ್ಗೆ ನಾವು ಡೈರೆಕ್ಟ್ಲಿ ಸೋಲಾರ್ ಪ್ಯಾನಲ್ಸ್ ನಿಂದ ಕನೆಕ್ಟ್ ಮಾಡ್ಬೋದು. ಓಕೆ, ಡೈರೆಕ್ಟ್ಲಿ ಮಾಡ್ಬೋದಾ? ಮತ್ತೆ ಈ ಮೋಟರ್ಗೆ ಡೈರೆಕ್ಟ್ಲಿ ಮಾಡ್ಬೋದಾ ಪ್ಯಾನಲ್ ನಿಂದ? ಮತ್ತೆ ಮಾಡಕ್ಕಾಗಲ್ಲ, ಯಾಕಂದ್ರೆ ಈ ತರ ಬರುತ್ತೆ ಕರೆಂಟ್. ಸೊ ನಾವೇನ್ ಮಾಡ್ತೀವಿ, ಒಂದು ಬಿ ಎಫ್ ಟಿ ಅಂತ ಕರೆಕ್ಟ್ ಮಾಡ್ತೀವಿ. ಬಿ ಎಫ್ ಟಿ ಇನ್ವರ್ಟರ್ ಅಲ್ಲ, ಬಿ ಎಫ್ ಟಿ. ಈ ಡಿಸಿ ಪವರ್ ನ ಡಿಸಿ ಅಲ್ಲೇ ಕಳಿಸುತ್ತೆ ಇದು. ಡಿಸಿ ನ ಡಿಸಿ ಅಲ್ಲೇ ಕಳಿಸ್ತಾ ಇದೆ. ಬಟ್ ಏನ್ ಈ ಬಿ ಎಫ್ ಡಿ ಮಾಡುತ್ತೆ, ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್. ಅಂದ್ರೆ ಇದೇನ್ ಮಾಡುತ್ತೆ ಆಯ್ತಾ, ಬಿಸಿಲು ಕಡಿಮೆ ಇದ್ದಾಗ ವಾಟರ್ ಫ್ಲೋ ನ ಕಡಿಮೆ ಮಾಡುತ್ತೆ, ಬಿಸಿಲು ಜಾಸ್ತಿ ಇದ್ದಾಗ ಫ್ಲೋ ನ ಜಾಸ್ತಿ ಮಾಡುತ್ತೆ. ಬಟ್ ಮೋಟರ್ ಹಾಳಾಗಲ್ಲ. ಮೋಟರ್ ಹಾಳಾಗಬಾರ್ದಂತ ಹೇಳಿ ವಿ ಎಫ್ ಡಿ ನ ಕನೆಕ್ಟ್ ಮಾಡ್ತೀವಿ. ಅದೇ ತರ ಎ ಸಿ ಮೋಟರ್ ಇದ್ರೆ ಇದೇ ಸೇಮ್ ಎ ಸಿ ಗೆ ಕನೆಕ್ಟ್ ಮಾಡ್ತೀವಿ. ಈ ವಿ ಎಫ್ ಡಿ ಕೆಲಸ ಏನಂದ್ರೆ, ಡಿಸಿ ಬೇಕಂದ್ರೆ ಡಿಸಿ ಕರೆಂಟ್ ಕೊಡುತ್ತೆ, ಎ ಸಿ ಕರೆಂಟ್ ಕೊಡು ಅಂತ ಇಲ್ಲಿ ಕಾನ್ಫಿಗರ್ ಮಾಡಿದ್ರೆ ಎ ಸಿ ಕರೆಂಟ್ ಕೊಡುತ್ತೆ. ಸರ್ ಡಿಸಿ ಮೋಟರ್ ಅನ್ನು ನಾವು BFD ಹಾ, ಡಿಸಿ ಮೋಟರ್ ಇದ್ರು ವಿ ಎಫ್ ಡಿ ಹಾಕ್ತಿವಿ, ಎ ಸಿ ಮೋಟರ್ ಇದ್ರು ವಿ ಎಫ್ ಡಿ ಹಾಕ್ತಿವಿ. ವಿ ಎಫ್ ಡಿ ಮಸ್ಟ್, BFD ಎರಡು ಕೂಡ ಇದೆ. ಎರಡಕ್ಕೂ ವಿ ಎಫ್ ಡಿ ಇದ್ದೇ ಇರುತ್ತೆ. ಕಂಪ್ಲೀಟ್ಲಿ ಡಿಸಿ ಆರ್ BFD ಇಲ್ಲ ಕಂಪ್ಲೀಟ್ಲಿ ಡಿಸಿ ಇದ್ರು ಡಿಸಿ ವಿ ಎಫ್ ಡಿ ಇರುತ್ತೆ. ಆ ವಿ ಎಫ್ ಟಿ ನ ವಿ ಎಫ್ ಟಿ ಅಂತ ನಾವು ಹೇಳ್ತಿಲ್ಲ ಇಲ್ಲಿ, ನಾವು ಕಂಟ್ರೋಲರ್ ಅಂತ ಹೇಳ್ತೀವಿ. ಆ ಕಂಟ್ರೋಲರ್ ವಿ ಎಫ್ ಟಿ. ಅದೇನು ಸಪ್ರೇಟ್ ಏನು ಅಲ್ಲ. ಡಿಸಿ ಇಂಟು ಡಿಸಿ ಹಾಕ್ಬೇಕಂದ್ರು, ಡಿಸಿ ಟು ಎ ಸಿ ಹಾಕ್ಬೇಕಂದ್ರು ಆ ಕಂಟ್ರೋಲರ್ ಬೇಕು. ಆ ಕಂಟ್ರೋಲರ್ ಹೆಸರು ಸೈಂಟಿಫಿಕ್ಲಿ ಗೊತ್ತಿರೋ ವಿ ಎಫ್ ಡಿ ಅಂತಾರೆ. ಇಲ್ಲ ಅಂದ್ರೆ ಜಸ್ಟ್ ಕಂಟ್ರೋಲರ್ ಅಂತಾರೆ ಅಷ್ಟೇ. ವಿ ಎಫ್ ಟಿ ಯಾಕೆ ಗೊತ್ತಿಲ್ಲ, ಸೊ ನೀವು ಕಂಟ್ರೋಲರ್ ಅಂತಾನೆ ಹೇಳಿ. ವಿ ಎಫ್ ಟಿನೇ ಅಲ್ಲ, ಸೋಲಾರ್ ಪ್ಯಾನಲ್ ಗೆ ಒಂದು ಕಂಟ್ರೋಲರ್ ಕನೆಕ್ಟ್ ಮಾಡ್ಬಿಟ್ಟು ಎ ಸಿ ಮೋಟರ್ಗಾದ್ರೂ ಡಿಸಿ ಮೋಟರ್ಗಾದ್ರೂ ಕನೆಕ್ಟ್ ಮಾಡ್ಲೇಬೇಕು. ಸೊ ಅದೇ ಕಂಟ್ರೋಲರ್. ಕಂಟ್ರೋಲರ್ ವಿ ಎಫ್ ಟಿ. BFD ಅಂತ ಹೇಳಿದ್ರೆ ಅದು ನೀವು ಕಂಟ್ರೋಲ್ ಡಿಸಿಗೂ ಅಂತ ಕಂಟ್ರೋಲರೇ ವಿ ಎಫ್ ಟಿ. ಓಕೆ, ಗೊತ್ತಾಯ್ತಾ ಈಗ? ಸೊ ಅದೇ ಎ ಸಿ ಮೋಟರ್ ಡಿಸಿ ಮೋಟರ್ ಫೀಡ್ ಮಾಡ್ತೀವಿ. ಕ್ಲಿಯರ್? ಸೊ ಡಿಸಿ ಮೋಟರ್ ಡಿಸಿ ನಿಂದ ಡಿಸಿ ಇದ್ರೆ ಪವರ್ ಎಲ್ಲೂ ಲಾಸ್ ಆಗ್ತಿಲ್ಲ ನಮ್ಗೆ. ಅವಾಗ ಪ್ರೆಷರ್ ಜಾಸ್ತಿ ಬರುತ್ತೆ ಡಿಸಿ ಮೋಟರ್, ವಾಟರ್ ಪ್ರೆಷರ್. ಡಿಸಿ ನ ಎ ಸಿ ಮೋಟರ್ ಅಲ್ಲಿ ರನ್ ಮಾಡಿದ್ರೆ ಪವರ್ ಪ್ರೆಷರ್ ಕಡಿಮೆ ಬರುತ್ತೆ. ಸೊ ಈಗ ಕಸ್ಟಮರ್ ಅಂತಾರೆ ನಮ್ಗೆ ಪ್ರೆಷರ್ ಚೆನ್ನಾಗಿ ಬರ್ಬೇಕು, ಅದ್ರಲ್ಲಿ ಕಾಂಪ್ರಮೈಸ್ ಆಗಕ್ಕಾಗಲ್ಲ ಅಂತ. ಸೊ ಅವಾಗ ಡಿಸಿ ಮೋಟರ್ ಅಲ್ಲಿ ನಾವು 12 ಪ್ಯಾನಲ್ ಏನಾದ್ರೂ 5 ಎಚ್ ಪಿ ಗೆ ಕನೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ ಎ ಸಿ ಮೋಟರ್ಗೆ 14 ಪ್ಯಾನಲ್ ಕನೆಕ್ಟ್ ಮಾಡ್ತೀವಿ, ಆ ಕಂಪೆನ್ಸೇಟ್ ಮಾಡಕ್ಕೆ ಲಾಸ್ ನ. ಅರ್ಥ ಆಯ್ತಾ? ಡಿಸಿ ಮೋಟರ್ ಇದ್ದು ಡಿಸಿ ಕರೆಂಟ್ ನ ನಾವು ಕಳ್ಸಿದ್ರೆ ಕಡಿಮೆ ಪ್ಯಾನಲ್ ಬೇಕು, ಸೊ ಕಾಸ್ಟ್ ಕಡಿಮೆ ಬೀಳುತ್ತೆ. ಬಟ್ ಎ ಸಿ ಮೋಟರ್ ಅವ್ರ ಹತ್ರ ಇದೆ ಆಲ್ರೆಡಿ. ಅಂತಾರೆ ಏನಂದ್ರೆ, ನನ್ನ ಫೀಲ್ಡ್ ಅಲ್ಲಿ ಆಲ್ರೆಡಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಎ ಸಿ ಮೋಟರು, ನನಗೆ ಅದಕ್ಕೆ ಕೊಡಿ ಅಂತ. ಅವಾಗ ನಾವೇನ್ ಮಾಡ್ತೀವಿ, 2 ಪ್ಯಾನಲ್ ಜಾಸ್ತಿ ಆಡ್ ಮಾಡಿ ಕೊಟ್ಬಿಡ್ತೀವಿ, ಅವಾಗ ಅದು ವರ್ಕ್ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಜಾಸ್ತಿ ಪ್ಯಾನಲ್ ಬೇಕು ಎ ಸಿ ಮೋಟರ್ಗೆ. ಡಿಸಿ ಮೋಟರ್ಗೆ ಕಡಿಮೆ ಪ್ಯಾನಲ್ ಇಂದ ವರ್ಕ್ ಆಗುತ್ತೆ. ಗೊತ್ತಾಯ್ತಾ? ಸೊ ಪಂಪ್ಸ್ ಎಲ್ಲ ಕ್ಲಿಯರ್? ಪಂಪ್ಸ್ ಅಲ್ಲಿ ಇನ್ನೂನು ನಮ್ಮ ಹತ್ರ ಯಾವ್ದು ಇರುತ್ತೆ ಗೊತ್ತಾ? ಹೆಚ್ ಪಿ ಮೋಟರ್ಸ್ ಅಂತಾರಲ್ಲ, ಹೆಚ್ ಪಿ ಅಂದ್ರೆ ಹಾರ್ಸ್ ಪವರ್. ಹೆಚ್ ಪಿ ಅಂದ್ರೆ ಹಾರ್ಸ್ ಪವರ್. ಆ ಪವರ್ ಏನಿದೆ ಅದು ಹಾರ್ಸ್ ಪವರ್ ಇಂದ ಇದ್ ಮಾಡ್ತೀವಿ. ಸೊ 1 ಹೆಚ್ ಪಿ ಇರುತ್ತೆ, 2 ಹೆಚ್ ಪಿ ಇರುತ್ತೆ, 3 ಹೆಚ್ ಪಿ ಇರುತ್ತೆ, 5 ಹೆಚ್ ಪಿ ಇರುತ್ತೆ, 7.5 ಹೆಚ್ ಪಿ ಇರುತ್ತೆ. ಯಾರೋ ಎಲ್ಲೆಲ್ಲೋ ಒಂದು ಮ್ಯಾನುಫ್ಯಾಕ್ಚರ್ 6 ಹೆಚ್ ಪಿ ತರ್ತಾರೆ, ಬಟ್ ತುಂಬಾ ಕಡಿಮೆ. ಆಮೇಲೆ 10 ಹೆಚ್ ಪಿ, 12.5 ಹೆಚ್ ಪಿ, ಈ ತರ 15 ಹೆಚ್ ಪಿ, ಈ ತರ ಹೋಗುತ್ತೆ. ಓಕೆ, ಸೊ ಇದು ಜಾಸ್ತಿ ಆಗ್ತಾ ಇದ್ದಾಗ ನಾವು ಜಾಸ್ತಿ ಪ್ಯಾನಲ್ ಹಾಕ್ತೀವಿ. ಇದೇನಾದ್ರು ಡಿಸಿ ಇದ್ರೆ, ಡಿಸಿ ಮೋಟರ್ಗೆ ಡಿಸಿಗೆ ನಾವು ವರ್ಕ್ ಆಗ್ತಾ ಇದ್ರೆ 1 ಹೆಚ್ ಪಿ ಗೆ 2 ಪ್ಯಾನಲ್ ಸಾಕು. 1 ಹೆಚ್ ಪಿ ಅಂದ್ರೆ 1000 ಅನ್ಕೋ, 2 ಹೆಚ್ ಪಿ ಅಂದ್ರೆ 2000, 3 ಹೆಚ್ ಪಿ ಗೆ 3000. ವ್ಯಾಟ್ ಬೇಕು, ವ್ಯಾಟ್. ಈಗ ಒಂದ್ ಪ್ಯಾನಲ್ 500 ವ್ಯಾಟ್ ಅನ್ಕೊಂಡಿದ್ರೆ 2 ಪ್ಯಾನಲ್ಸ್ ಇದ್ರೆ 1000. ಇಲ್ಲಿ 500 ವ್ಯಾಟ್ ಪ್ಯಾನಲ್ ಅನ್ಕೊಂಡಿದ್ರೆ ನಾವು 500 ಅಥವಾ 550 ವ್ಯಾಟ್ ಪ್ಯಾನಲ್ಸ್ ಇರುತ್ತೆ ನಮ್ಮ ಹತ್ರ ಅಲ್ವಾ? 550 ವ್ಯಾಟ್ ಪ್ಯಾನಲ್ ಇರುತ್ತೆ. ಸೊ 2 ಪ್ಯಾನಲ್ ಹಾಕಿದ್ರೆ 1 ಹೆಚ್ ಪಿ ಗೆ ಸಾಕು. 2 ಹೆಚ್ ಪಿ ಗೆ 4 ಪ್ಯಾನಲ್ಸ್, 3 ಹೆಚ್ ಪಿ ಗೆ 6, 5 ಹೆಚ್ ಪಿ ಗೆ 10, 7.5 ಹೆಚ್ ಪಿ ಗೆ 16 ಬೇಕಿಲ್ಲ, 14 ಸಾಕು ಡಿಸಿ ಅಲ್ಲಿ.
7 ಅದಾಗುತ್ತೆ. ಯಾಕಂದ್ರೆ ಇಲ್ಲಿ ಸ್ವಲ್ಪ 550 ಅಲ್ವಾ? ಆ 15 ಆಡ್ ಆಗುತ್ತಲ್ವಾ? ಆ 15 ಇಂದ 7.5 ಈಸಿ ಆಗ್ಬಿಡುತ್ತೆ. 14 ಸಾಕು. ಓಕೆ. ಆಕ್ಚುಲಿ ಇವನ್ 12ಗೂ ಆಗ್ಬಿಡುತ್ತೆ ಇದು ವರ್ಕ್. ಓಕೆ, ಆ ತರ 10 HP ಗೆ 16 ಸಾಕು. 16 ಇಂಟು 550 ಮಾಡಿ ನೋಡಿ ಎಷ್ಟಾಗುತ್ತೆ. 16 ಪ್ಯಾನಲ್ಸ್ ಇಂಟು 550 ಮಾಡಿ ನೋಡಿ. ಸೊ ಡಿಸಿ ಇದ್ರೆ ಕಡಿಮೆ ಪ್ಯಾನಲ್ ನಿಂದ ವರ್ಕ್ ಆಗುತ್ತೆ. 8800 ಅಲ್ವಾ? 8800 ಇದು ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ. ಯಾಕಂದ್ರೆ ಆಕ್ಚುಲಿ ಹೆಚ್ ಪಿ ಅಂದ್ರೆ 1000 ಅಲ್ಲ, ಬಟ್ ನಿಮ್ ಲೆಕ್ಕಕ್ಕೋಸ್ಕರ ನಾನು ಹೇಳಿದೀನಿ. 3 HP ಅಂದ್ರೆ 3000 ಹೇಳಿದೀನಿ. ಅದು ಆಕ್ಚುಲಿ 3000 ಅಲ್ಲ. ಆಕ್ಚುಯಲ್ ಕನ್ವರ್ಷನ್ ನೀವು ಮಾಡ್ಬೇಕು ಅಂದ್ರೆ 1 HP is equal to 746 ಅಲ್ವಾ? ವ್ಯಾಟ್ 746 ವ್ಯಾಟ್. ಸೊ 10 HP ಅಂದ್ರೆ ಎಷ್ಟು? 7460. 0.746. ಹಾ, ಅದ್ಯಾವ್ದು ವ್ಯಾಟ್ ಅಂತ ನಾನು ಹೇಳಿದ್, ಕಿಲೋ ವ್ಯಾಟ್ ಹೇಳಿಲ್ಲ. ನೀನ್ ಹೇಳಿದ್ದು 0.746 ಕಿಲೋ ವ್ಯಾಟ್. 746 ವ್ಯಾಟ್ ಅಂದಿದ್ದೀನಿ. ಸೊ ಇದು 7460 ವ್ಯಾಟ್ ಅಂದ್ರೆ 7.46 ಕಿಲೋ ವ್ಯಾಟ್ ಅಂದ್ರೆ ಆಯ್ತಲ್ವಾ? 7.5 HP ಪಂಪ್. ಅದಕ್ಕೆ 10 HP ಗೆ 7.5 ಕಿಲೋ ಇದು 10 HP ಗೆ ನಾವು 7.5 ಕಿಲೋ ವ್ಯಾಟ್ ಕೊಟ್ರೆ ಸಾಕು. ಬಟ್ ನಾವು ಎಷ್ಟು ಪ್ಯಾನಲ್ ಹಾಕ್ತಾ ಇದೀವಿ? 16 ಪ್ಯಾನಲ್. ಎಷ್ಟು ಬಂತು ನಮ್ಗೆ? 8800. ಸೊ ಇದು ಎಕ್ಸೀಡ್ ಆಯ್ತಲ್ವಾ ಈ ನಂಬರ್ಗೆ? ಅದಕ್ಕೆ ಸಾಕು 16 ಪ್ಯಾನಲ್ಸ್. ಓಕೆ. ಸೊ ಇದು ಸೋಲಾರ್ ಪ್ಯಾನಲ್ದು ಪಂಪ್ದು ಗೊತ್ತಾಯ್ತಾ? ಸೊ ಇದೆ ಸೋಲಾರ್ ಪಂಪ್. ಸೊ ನಮ್ಮ ಹತ್ರ ಇರೋದು ಇದೆ ಸೋಲಾರ್ ಪಂಪ್ಸ್. ಇದು ಎಲ್ಲ ಆಗಿದೆ. ಓಕೆ. ಸೊ ಇಲ್ಲಿಗೆ ಇದು ಡಿಸ್ಕಷನ್.